ಇತ್ತು. ಅಂದ್ರೆ ಅಪ್ಪ ಹೋಗಿದ್ದು ಯಾವಾಗ? ಅಂದ್ರೆ ಅಪ್ಪ ಬದುಕಿದ್ದಾರೆ, ಈಸ್ ದೇರ್, ಈಸ್ ಅಲೈವ್, ಬಟ್ ಈಸ್ ನಾಟ್ ವಿತ್ ಅಸ್. ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ ಒಂದಿನ ಡಿಸೈಡ್ ಮಾಡಿದವರು. 26 ವರ್ಷ ಆಯಿತು ನಮ್ಮಮ್ಮ ಮುಖ ನೋಡಿಲ್ಲ ವಾಪಸ್. ಹೌದಾ? ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಹೆಡೆಡ್ ವುಮನ್. ಅವ್ರು ನಾನು ಒಬ್ಬಳನ್ನ ಅವರೇ ನೋಡ್ಕೊಂಡಿರೋದು. ಐ ಆಮ್ ಎ ಸಿಂಗಲ್ ಪೇರೆಂಟ್ ಕಿಡ್. ಈ ಇಂಡಸ್ಟ್ರಿಲಿ ಬೇರೆ ಹೀರೋಯಿನ್ಸ್ಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ಅಂದ್ರೆ ಐ ಮೀನ್ ಯಾರು ಹೇಳಿದ್ರು 2 ಜೋಡೆ ಸೇರಲ್ಲ ಅಂತ ನಂಗೆ ನಿಜ ಗೊತ್ತಿಲ್ಲ. ಸಕ್ಕದಾಗಿ ಸೇರುತ್ತೆ. ಇಂಡಸ್ಟ್ರಿలో ಎಲ್ಲ ಜೋಡೆನೂ ಕನೆಕ್ಟೆಡ್ ಅಂತ. ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಅವರು ಪೇರೆಂಟ್ಸ್ನ ಕರೆಸ್ತಾರಲ್ಲ ಪಾಸ್ ಅಂದ್ಬಿಟ್ಟು, ಅದಕ್ಕೆ ಹೋಗ್ಬೇಕಂತೆ ನಾನು ಬರ್ತೀನಿ ಬಿಗ್ ಬಾಸ್. ಫ್ರಮ್ ಪಾಸ್ಟ್ 2 months ನಾನು ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಐ ಸ್ಟಾರ್ಟೆಡ್ ರೈಟಿಂಗ್ ಜರ್ನಲ್. ನೋ, ಐ ವಾಂಟ್ ಟು ಡೈರೆಕ್ಟ್ ಅ ಫಿಲ್ಮ್. ಓ ವಾವ್. When people judge you, ಅಂದರೆ ಒಂದು ಅವ್ರದ್ದಾದಂಥ ಜಡ್ಜ್ಮೆಂಟನ್ನು ಪಾಸ್ ಮಾಡಿದಾಗ ಅಥವಾ ಅಂದ್ಕೊಂಡಾಗ, ಸೇ ಲೈಕ್ ಇರೆಸ್ಪೆಕ್ಟಿವ್ ಆಫ್, ನಾನು ಹೇಳ್ತಿರೋ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ, ವಾಟ್ ಎವರ್, ಓವರ್ ಆಲ್ ನೋಡಿದಾಗ ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್ ಅಬೌಟ್ ಪೀಪಲ್ ಜಡ್ಜಿಂಗ್ ಯು? ಐ ಡೋಂಟ್ ಕೇರ್. ಸಿ, ಜಡ್ಜ್ಮೆಂಟ್ ನೀವು ಏನೇ ಹೇಳಿದ್ರು ಐ ಡೋಂಟ್ ಜಡ್ಜ್ ಪೀಪಲ್. ವಿ ಆಲ್ ಜಡ್ಜ್. ಲೆಟ್ಸ್ ಸೇ ವಿ ಆಲ್ ಎಲ್ಲರೂ ಹಂಗೇನೆ. ನಾವು ಹಾಕೋ ಬಟ್ಟೆಯಿಂದ, ನಾವು ಮಾತಾಡೋದ್ರಿಂದ, ನಾವು ತಗೊಳ್ಳೋ ಡಿಸಿಷನ್ಸಿಂದ ಎಲ್ಲರೂ ಜಡ್ಜ್ ಮಾಡ್ತೀವಿ. ಬಟ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಇವನ್ ಯು ಹ್ಯಾವ್ ಡನ್ ದಟ್. ಬಟ್ ಇಟ್ಸ್ ಜಸ್ಟ್ ಬೇರೆಯವ್ರು ಮಾಡಿದಾಗ ಖುಷಿ ಆಗುತ್ತೆ ಅಷ್ಟೇ. ದಟ್ಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್. ಈಗ ನೀನು ಮಾಡಿರೋದನ್ನೇ ಅವರು ಮಾಡಿರ್ತಾರೆ, ಅದೊಂಚೂರು ಓಪನ್ ಆಗಿ ಮಾಡಿರ್ತಾರೆ. ಓ ನಂತರನೇ ಅವಳು ಮಾಡಿದ್ಲು, ಕೂತ್ಕೊಂಡು ಜಡ್ಜ್ ಮಾಡೋಣ ಬಿಡು, ನಾನು ಒಬ್ಬಳೇ ಇಲ್ಲ, ವಿ ಆರ್ ಇನ್ ದಿ ಸೇಮ್ ಕ್ಲಬ್. ಐ ಡೋಂಟ್ ಕೇರ್ ನೌ. ಈಗ ಐ ಯೂಸ್ ಟು, ನನಗೆ ಮುಂಚೆ ಐ ಹ್ಯಾಡ್ ಅ ಪ್ರಾಬ್ಲಮ್. ನನ್ನ ಕಂಡ್ರೆ ಯಾರಾದರೂ ಇಷ್ಟ ಇಲ್ಲ ಅಂತಂದರೆ ನಾನು ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದೊಂದು ಹುಚ್ಚಿತ್ತು ನನಗೆ ಮಯೂರ. ಈಗ ಜನಕ್ಕೆ ನನ್ಗೆ ಯಾರಾದರೂ ನನ್ನ ಇಷ್ಟಪಟ್ಟಿಲ್ಲ ಅಂತಂದರೆ ಹೆಂಗೆ ನಾನು ಇಷ್ಟಪಡೋಕ್ಕೆ ಸಾಧ್ಯ? ಆ ಥರ ಕ್ಯಾರೆಕ್ಟರ್ಸ್ ತುಂಬ ಜನ ನೋಡಿದ್ದೀನಿ ನಾನು, ಬೈ ದ ವೇ, ನನ್ನ ಲೈಫಲ್ಲೂ ಕೂಡ. ಅಂದರೆ ಇಲ್ಲ, ಅವ್ರು ನನ್ನ ಬಗ್ಗೆ ಆ ಥರ ಅಭಿಪ್ರಾಯ ಇಟ್ಕೊಳ್ಳೋಕೆ ನಾನು ಹೋಗ್ಬಿಟ್ಟು ನಾನು ಹೇಳಬೇಕು, ಲೆಟ್ ಮಿ ಸಾಲ್ವ್ ಇಟ್ ಅಂತ. ಐ ವಾಂಟ್ ಟು ಟಾಕ್. ಈಗ ನೀನು ನನ್ನ ಬಗ್ಗೆ ಹಂಗೆ ಅನ್ಕೊಂಡಿದ್ದೆ, ಅದು ನನಗೆ ಬೇರೆಯವ್ರ ಕಡೆಯಿಂದ ಬರುತ್ತೆ. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಅ ಲಾಟ್ ಆಫ್ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ. ಸೊ ಯಾರು ನನ್ನ ಬಗ್ಗೆ ಮಾತಾಡಿದ್ರು ನನಗೆ ನೆಕ್ಸ್ಟ್ ಡೇ ನನಗೆ ಬರುತ್ತೆ ಅದು ವಿಷಯ, ಆಯಿತಾ? ಅವಾಗ ನಾನು ಹೋಗ್ಬಿಟ್ಟು ಅವ್ನಿಗೆ ಕೇಳಬೇಕು, ಏನಕ್ಕೆ ಹಂಗಂದೆ ನೀನು, ಐ ವಾಂಟ್ ಟು ಆಸ್ಕ್. ಆ ಥರ ಮೂಮೆಂಟಲ್ಲಿ ಐ ವಾಸ್ ಲೈಕ್ ದ್ಯಾಟ್. ನಾನು ಹಂಗಿದ್ದೆ. ನಮ್ಮ ರಿಯಲೈಸ್ ಐ ಸೆಡ್ ಯು ವಾಂಟ್ ಟು ಟಾಕ್ I'll be friends with you. ನನಗೆ ಮತ್ತೆ ಎದುರುಗಡೆ ಸಿಕ್ಕಿದಾಗ ಅದೊಂದು ಇದೆ ಗೊತ್ತಾ, ಮಾತಾಡದೆ ತುಂಬ ಡೇಂಜರಸ್ ಗೊತ್ತಾದು. ಅಂದರೆ ಈಗೇನೋ ಈಗ ಇಬ್ಬರು ವ್ಯಕ್ತಿಗಳು ಕೂತಿರ್ತೀವಿ, ಮಾತಾಡ್ತಿರ್ತೀವಿ. ಈಗ ಅನ್ಲೆಸ್ ಇಟ್ ಈಸ್ ನಾಟ್ ಅ ಪಾಡ್ಕಾಸ್ಟ್, ಕ್ಯಾಮ್ರಾ ಬಿಟ್ಟರೆ, ಕ್ಯಾಮ್ರಾ ತೆಗೆದ್ರೆ ನಾವು ನ್ಯಾಚುರಲಿ ಯಾವುದೋ 3ನೇ ವ್ಯಕ್ತಿನೋ 4ನೇ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. ಇಟ್ ಮೇ ನಾಟ್ ಬಿ ಬಿಚ್ಚಿಂಗ್ ಮಾಡ್ತಿಲ್ಲ ಅಂತಲ್ಲ, ಬಟ್ ಏನೋ ಮಾತಾಡ್ತಿರ್ತೀವಿ. ಈಗ ಇವರು ಈ ಆ್ಯಕ್ಟರ್ ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ ಇವ್ರು ಈ ರೀತಿ ಮಾಡ್ಬೋದಾಗಿತ್ತು, ಇವ್ರು ಮಾಡಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಂತ ನನ್ನೊಂದು ಅಭಿಪ್ರಾಯ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಸ್ಪಂದಿಸಿರ್ತೀರ. ಸಡನ್ಲಿ ನಾನೋ ನೀವು ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬಿಟ್ರೆ, ಅಂದರೆ ವ್ಯಕ್ತಿಗೆ ನೀವು ಹೇಳ್ದಂಗೆ ಅವ್ರು ಫೋನ್ ಮಾಡ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ತಿದ್ದಂತೆ ಅಂತ ಕೇಳ್ಬಿಟ್ರೆ, ದಿ ಅದರ್ ಪರ್ಸನ್ ಉತ್ತರ ಹೇಳೋದು ಎಷ್ಟೇ ಇದಾಗುತ್ತೆ. ಇಲ್ಲ ಹಂಗೆ ಹೇಳಿಲ್ಲ, ಅದು ನಾನು ಹಂಗಿದ್ದು ಆಮೇಲೆ ಅಯ್ಯೋ ಬ್ರೋ ಎವ್ರಿಬಡಿ ಟಾಕ್ಸ್ ಬ್ರೋ, ಬಗ್ಗೆ ಏನಿದೆ ಯೋಚನೆ ಮಾಡಿ ಮಾತಾಡೋದಕ್ಕೆ ಏನೂ ಇಲ್ಲ. ಈಗ ನಮ್ಮ ಅಮ್ಮನೇ ನನಗೆ ಬಂದಂಗೆ ಬೈತಾರೆ. ನಾನು ಇಲ್ಲೇ ಇದ್ದಾಗ ಒಂದೊಂದ್ಸತಿ ನಾನು ರೂಮಲ್ಲಿ ಇರ್ತೀನಿ, ನಮ್ಮ ಚಿಕ್ಕಮ್ಮನ ಹತ್ರ ಫೋನ್ ಮಾಡೋಳು, ಹಂಗೆ ಮಾಡೋದು ಹಿಂಗೆ ಮಾಡೋದು ಇದು ಮಾಡೋದು ನಮ್ಮ ಅಮ್ಮನೇ ಮಾಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ನೀನು ನನ್ನ ಎದುರುಗಡೆ ಕೇಳು, ಅಲ್ಲಿ ಏನಕ್ಕೆ ಹೋಗ್ಬಿಟ್ಟು ವೆಂಟ್ ಮಾಡ್ತಾ ಇರ್ತೀವಿ ಆಚೆ ಅಂತ. ಆಮೇಲೆ ಹೆಲೋ ಐ ವಾಂಟ್ ಟು ವೆಂಟ್ ಔಟ್, ನೀವು ಹ್ಯಾವ್ ಅ ಡಾಟರ್ ಲೈಕ್ ಯು, ನಾನು ಹೋಗ್ಬಿಟ್ಟು ಐ ಹ್ಯಾವ್ ಟು ವೆಂಟ್ ಔಟ್ ಅಲ್ವಾ, ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ಐ ಸೆಡ್ ಓಕೆ ಪೀಪಲ್ ಆರ್ ವೆಂಟಿಂಗ್ ಔಟ್, ಏನೂ ಮಾಡೋಕ್ಕಾಗಲ್ಲ, ನಾನು ಮೇ ಬಿ ಅದನ್ನು ಥ್ರೋ ಮಾಡಿರ್ತೀನೇನೋ ಅಂತ ಅನ್ಸಿರುತ್ತೆ, ಗೊತ್ತಿಲ್ಲದೇನೋ. ನಾನು ರೆಸ್ಟಿಂಗ್ ಬಿಚ್ ಫೇಸಲ್ಲಿ ಯಾರಾದರೂ ಹರ್ಟ್ ಮಾಡಿದರೆ ನಾನು ಏನು ಮಾಡೋಕ್ಕಾಗುತ್ತೆ, ವಾಟ್ ಕ್ಯಾನ್ ಐ ಡು? ಆ್ಯಂಡ್ ನಾನು ಅದಿತ್ತಲ್ಲ ಮುಂಚೆ ನನಗೆ ಹೋಗ್ಬಿಟ್ಟು ಎಲ್ರಿಗೂ ನಾನು ಅಯ್ಯೋ ನಾನು ಹಂಗಲ್ಲ, ನಾನು ತುಂಬ ಒಳ್ಳೆಯವಳು, ನನ್ನ ಬಗ್ಗೆ ಹಂಗೆ ಅನ್ಕೋಬೇಡಿ ಅಂತ. ಪೀಪಲ್ ಪ್ಲೀಸಿಂಗ್. ದಟ್ ಇಸ್ ಸ್ಟಾಪ್ ನೌ. ಐ ಆಮ್ ಲೈಕ್ ಇಫ್ ಐ ಡೋಂಟ್ ಲೈಕ್ ಯು, ಇಫ್ ಐ ಕಾಂಟ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಯು, ನಾನು ನಿನ್ನ ಜೊತೆ ಮಾತೇ ಆಡಲ್ಲ. ಯಾಕೆ ಬೇಕು? ಬೇಡವೇ ಬೇಡ. ಏನಕ್ಕೆ ಬಂದು ನಿನ್ನ ಮುಂದೆ ನಂಗೆ ನೀನು ಇಷ್ಟ ಇಲ್ಲ ಅಂತಂದರೆ ನಾನು ನಿನ್ನ ಹತ್ರ ಏನಕ್ಕೆ ಕಾನ್ವರ್ಸೇಷನ್ ಮಾಡಲಿ? ಇಲ್ಲ ಮಯೂರ, ವಾಟ್ ನೈಸ್ ಇಂಟರ್ವ್ಯೂ ಯು ಡೂ. ನೋ, ಹೌ ಮೆನಿ ಡೇಸ್ ಕ್ಯಾನ್ ಯು ಫೇಕ್ ಇಟ್? ಯು ಕಾಂಟ್. ಅಂದರೆ ಶಿ ಇಸ್ ನಾಟ್ ಫೇಕಿಂಗ್ ಇಟ್. No, you can't fake. If I don't like you, why should I sit with you here? ಇದನ್ನು ಬೇರೆಯವ್ರಿಗೆ ಕೊಡ್ತೀನಿ ಕಂಟೆಂಟ್, ನಾನೇನಕ್ಕೆ ನಿಮಗೆ ಕೊಡಲಿ? I can give this to someone else. I can't fake and talk to you like this. ಏನಕ್ಕೆ ಮಾತಾಡಬೇಕು? ಅಮ್ಮ, I love you for this. You can't fake. ಅದೇ ಬೆಸ್ಟ್ ಎಕ್ಸಾಂಪಲ್ ಬಿಗ್ ಬಾಸ್.
ಆಯ್ತಾ. ಸ್ಟಾರ್ಟಿಂಗಲ್ಲಿ ನಾನಾಗಿರ್ತೀನಿ ಅಂತ ಎಲ್ಲರೂ ಒಳಗಡೆ ಹೋಗ್ತಾರೆ. 40 ದಿನ ಆದ್ಮೇಲೆ ಕ್ಯಾಮ್ರಾಸ್ ಇರೋದೇ ಮರ್ತೋಗುತ್ತೆ ಪಾಪ ಅವರಿಗೆ. ಏನು ಮಾಡ್ತಾರೆ, ಜಗಳ ಆಡ್ತಾರೆ, ಕಿರಿಚ್ತಾರೆ, ಬೈತಾರೆ, ಅಳ್ತಾರೆ. ನಾವು ಹಂಗೇನೆ ಬಿಗ್ ಬಾಸ್ ಫೇಸ್. ನಾನು ನಿನ್ನೆ ಒಂದು ಯಾವುದೋ ಎಪಿಸೋಡ್ ನೋಡ್ತಿದ್ದೆ, ಅದರಲ್ಲಿ ಯಾವುದೋ ಟಾಸ್ಕ್ ಕೊಟ್ಟಿದಾರಂತೆ ಬೇರೆಯವ್ರ ಬಟ್ಟೆ ಬೇರೆಯವ್ರಿಗೆ ಹೋಗಿಬೇಕು ಅಂತ. ಸೊ ಇವಳು ಬಟ್ಟೆ ಹೋಗಿತಿದ್ದಾಳೆ ಬಚ್ಚಿಲ್ ಮನೇಲೋ ವಾಟ್ ಎವರ್ ಬಾತ್ರೂಮಲ್ಲಿ. ಅದಕ್ಕೆ ಇನ್ನೊಬ್ಬ ಹೇಳ್ತಿದ್ದಾನೆ, ನೀನು ಯಾಕೆ ಬಾಗಿಲು ತಕೊಂಡು ಹೋಗಿತಿದ್ದೆ ನನಗೆ ಗೊತ್ತು ಅಂತ ಹೇಳ್ತಾರೆ. ಶಿಲ್ಪಿ ಲೈಕ್ ಯಾಕೆ ಅಂತಾನೆ, ಕ್ಯಾಮ್ರಾ ಕಾಣಿಸುತ್ತಲ್ಲ ಅದು ಪ್ರೋಮೋ ಮೂಮೆಂಟ್ಗೆ ಹೋದ. ಅವಳು ನಾನು ನಿಮಿಷ ಅನ್ಕೊಂಡೆ ಗುರು ಹಿಂಗೆಲ್ಲ ಯೋಚನೆ ಮಾಡ್ತಿದಾರ ಅಂತ ಅವಳು ಕೇಳ್ತಿದ್ದಾಳೆ. ಅದೇ ದ ಹೆಡ್ ಸ್ಪೇಸ್ ಇಸ್ ವೆರಿ ಫ್ರೀ, ನೋ ಯು ಡೋಂಟ್ ಹ್ಯಾವ್ ಮೀಡಿಯಾ, ಯು ಕ್ಯಾನ್ ಜಡ್ಜ್. ಆ ಜಡ್ಜ್ಮೆಂಟಲ್ಸ್ ಹೆಂಗ್ ಓಡ್ತಾ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನು ಇಲ್ದಿದ್ದಾಗ ನಮಗೆಲ್ಲ ಇದ್ದೇನೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಷ್ಟು. ಏನೂ ಇಲ್ದಿದ್ದಾಗ ಎಲ್ಲ ಇವ್ನು ಯಾಕೆ ಹಿಂಗೆ ಕೈ ಹಿಡ್ಕೊಂಡ, ಈಗ ಏನಕ್ಕೆ ನಾನು ಮಾತಾಡ್ಬೇಕಾದ್ರೆ ನಗ್ತಾ ಇದೆ ನೀವು, ಈಸ್ ಈ ಲುಕಿಂಗ್ ಲೋ ಅಬೌಟ್ ಮೀ, ಯಾ ಈ ಥಿಂಗ್ಸ್ ಇಸ್ ಗ್ರೇಟ್, ಯು ಥಿಂಕ್ ಐ ಹ್ಯಾವ್ ನಾಟ್ ಸಿನ್ ಸ್ಟ್ರಗಲ್ ಅಂತ ಎಲ್ಲ ಬರುತ್ತೆ ಇದೆಲ್ಲ. ನಾನು ಎಷ್ಟು ಸಲ ಹೇಳ್ತಿದ್ದೇನೆ ಮುಂಚೆ, ಇದನ್ನ ಓಪನ್ ಆಗಿ ಹೇಳ್ತಿದ್ದೀನಿ, ಬಿಗ್ ಬಾಸ್ ಆಫರ್ ಬಂದಿದೆ, ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ, ಎಲ್ಲ ಕಾನ್ವರ್ಸೇಷನ್ಸ್ಗಳು ನಡೆದಿದೆ. ಬಟ್ ಈ ಲಾಸ್ಟ್ 2 ಸೀಸನ್ ನೋಡಿದ್ಮೇಲೆ ಅನ್ನಿಸ್ತು ನನಗೆ ಐ ಕುಡಂಟ್ ಹ್ಯಾವ್ ಹ್ಯಾಂಡಲ್ಡ್. ನಾನು ಅಮ್ಮಂಗೆ ಹೇಳ್ತೀನಿ, ಅಮ್ಮ ಅಂತ ನೀನು ಏನಕ್ಕೆ ಹೋಗಲ್ಲಕ್ಕಂತ. ನಮ್ಮ ಅಮ್ಮಂಗೆ ಒಂಥರ ಏನು ಗೊತ್ತಾ, ಈ ಮಿಡಲ್ ಕ್ಲಾಸ್ ಅಮ್ಮನ ಮೆಂಟಾಲಿಟಿ ಇರುತ್ತಲ್ಲ, ಟಿಪಿಕಲ್. ನಮ್ಮ ಅಮ್ಮ ಅಂತೂ ಒಂಥರ ಟಿಪಿಕಲ್ ಮಿಡಲ್ ಕ್ಲಾಸ್ ಮಮ್ಮಿ ಅದು. ಅಂದರೆ ಈ ಪುಟ್ ಕ್ಯಾಲೆಂಡರ್ಸ್ನ ಇದಲ್ಲಿ ಇಟ್ಕೊಳ್ಳೋದು, ಆಮೇಲೆ 1,000 2,000 ಬ್ಯಾಗ್ಸ್ ತೊಗೊಂಡು ಬರಲಿ, ಅವ್ನು ಯಾರೋ ಅಂಗಡಿಲಿ ಆ ಜ್ಯುವೆಲ್ರಿ ಬಾಕ್ಸ್ ಕೊಟ್ಟಿರ್ತಾರಲ್ಲ ಅದನ್ನೇ ಇಟ್ಕೊಳ್ಳೋದು, ಆ ಪ್ಲಾಸ್ಟಿಕ್ ಕವರ್ಸ್ನ ತೆಗೆದು ಮೇಲಿಡೋದು, ಇದೆಲ್ಲ ಟಿಪಿಕಲ್ ಮೆಂಟಾಲಿಟಿ. ಅದನ್ನ ಚೇಂಜ್ ಮಾಡಕ್ ಆಗದೇ ಇಲ್ಲ ತಾಯಂದ್ರಲ್ಲಿ. ಅವ್ರೂ ಅಷ್ಟೇ, ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ರೆ ಅವರು ಪೇರೆಂಟ್ಸ್ನ ಕರೆಸ್ತಾರಲ್ಲ ಪಾಸ್ ಅಂದ್ಬಿಟ್ಟು, ಅದಕ್ಕೆ ಹೋಗ್ಬೇಕಂತೆ. ನಾನು ಬರ್ತೀನಿ ಬಿಗ್ ಬಾಸ್ ಅಲ್ಲಿ, ನಿನಗೆ ಪಾಸ್ ಮಾಡ್ತಾರಲ್ವಾ ನಿನ್ನೆಲ್ಲ, ಅದ್ರಲ್ಲಿ ನಾನು ಬರಬೇಕು ಅಂದರೆ ಪೀಪಲ್ ಅಷ್ಟು ಸೀಮಿ ಅಂತ. ಇಟ್ಸ್ ಸೋ ಕ್ಯೂಟ್. ಐ ಕೀಪ್ ಸೇಯಿಂಗ್, ಅಮ್ಮ ನೀನು ಬರೋದಕ್ಕೆ ನಾನು ಅಲ್ಲಿ ತನಕ ಎಲ್ರೂ ತಡ್ಕೊಂಡಿರ್ಬೇಕಲ್ಲ, ನಾನು 2 ವೀಕಲ್ಲಿ ಹೊಡೆದು ಹೋಗ್ಬಿಟ್ಟಿರ್ತೀನಿ ಆಚೆ. ನಾನು ನಮ್ಮ ಅಮ್ಮಂಗೆ ಹೇಳ್ತಿರ್ತೀನಿ, ನಾನು ಸೇಮ್ ನಮ್ಮ ಅಮ್ಮಂಗೆ ಹೇಳ್ಬೇಕಾರೆ ಯಾಕೆ ಇವ್ರು ಹೇಳ್ತಾರೆ ನಮ್ಮ ಅಮ್ಮಂಗೆ ಒಂದು ಅರ್ಥ ಆಗದಿರೋದು ಅಂದರೆ, ಸುಮ್ಮನೆ ಅಳ್ತಿದಾರಲ್ಲ ಗುರು, ಸುಮ್ಮನೆ ಅಳ್ತಿದಾರಲ್ಲ ಅಂತ. ನಾನು ಆ್ಯಕ್ಚುಲಿ ಎಷ್ಟೊಂದು ಸಲ ಅನ್ಕೊತೀನಿ, ನಾನು ಆ್ಯಕ್ಚುಲಿ ಎಮೋಷ್ನಲಿ ವೀಕು. ನಾನು ಕೆಲವೊಂದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದ್ಸಲಿ ಅಳು ಬರ್ತಿರುತ್ತೆ, ನನಗೂ ಸೇಮ್ ಬಂದ್ಬಿಟ್ಟಿರುತ್ತೆ. ಯಾವಾಗ ನೋಡಿದಾಗ ನಾನು ಅಯ್ಯಯ್ಯೋ, ನಾನು ಅಕಸ್ಮಾತ್ ಈ ಥರ ಶೋಗೆ ಹೋಗ್ಬಿಟ್ಟು ನನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ದಿರ ಹಂಗೆ ಆಗ್ಬಿಟ್ರೆ ಇಟ್ ಇಸ್ ಸಚ್ ಎ ಟಫ್ ಥಿಂಗ್. ಒಂಥರ ಓವರ್ ಆಲ್ ಟೋಟಲಿ ನೀನೊಬ್ಬ ಹೊಸ ವ್ಯಕ್ತಿ. ನಿಮ್ಗೆಲ್ಲ ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ನಮಸ್ಕಾರ ನಿಮ್ಗೆ. ಹೆಂಗೆ ನನ್ನ ಮಗಂತೂ ಆಗಲ್ಲ ಅಂದ್ರೆ ಎಲ್ಲ ಮುಚ್ಚಿಟ್ಟು ಎಲ್ಲಾನು ಮರ್ತು ಇರೋದಿದೆಯಲ್ಲ. ನನಗೆ ಐ ವಾಂಟ್ ಟು ನೋ ವಾಟ್ ಹ್ಯಾಪ್ನಿಂಗ್ ಇನ್ ಲೈಫ್, ಎವ್ರಿಬಡೀಸ್ ಲೈಫ್. ಐ ವಾಂಟ್ ಸೋಷಿಯಲ್ ಮೀಡಿಯಾ. ನಂಗೆ ಗೊತ್ತಾಗಬೇಕು ಏನೇನು ಆಗ್ತಿದೆ, ಏನೇನು ನಾನು ಎಲ್ಲಿದ್ದೀನಿ ನೋಡ್ಕೋಬೇಕಲ್ಲ. ಅದು ಬೇರೆಯವ್ರು ಏನೇನು ಮಾಡ್ತಿದ್ರಲ್ಲ, ನಾನು ಯಾವ ಜಾಗದಲ್ಲಿ ನೋಡ್ಕೋಬೇಕಲ್ಲ. ವಾಟ್ ಆರ್ ಪೀಪಲ್ ಡೂಯಿಂಗ್, ವಾಟ್ ಆಮ್ ಐ ಡೂಯಿಂಗ್ ನೋಡ್ಕೋಬೇಕಲ್ಲ. ಅದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇನ್ ಜನರಲ್ ಈ ಇಂಡಸ್ಟ್ರೀಲಿ ಬೇರೆ ಹೀರೋಯಿನ್ಸ್ಗಳ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಅಂದರೆ ಸೂಪರಾ? ಬ್ಯೂಟಿಫುಲ್. ಹೌದಾ? ಸೂಪರ್, ವೆರಿ ನೈಸ್. ಜನ ಹೇಳ್ತಾರೆ ಹೀರೋಯಿನ್ಸ್ ಡೋಂಟ್ ಗೆಟ್ ಅಲಾಂಗ್. ನೋ, ಅದು ಎಸ್ಪೆಷಲಿ ಕನ್ನಡ ಗುರು. ಎಲ್ಲ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸ್ ಎಲ್ಲ ಇಟ್ ಇಸ್ ಸೋ ಗುಡ್. ದಿಸ್ ಸೋ ನೋ, ಐ ಮೀನ್ ನಿನ್ನ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಂಗೆ ಮಾತಾಡ್ತೀರಾ ಹಂಗೆ ಅವ್ರು ರೆಸಿಪ್ರಿಕೇಟ್ ಮಾಡ್ತಾರೆ. ಇವಾಗ ನಾನೇನಾದರೂ ಮಾತಾಡೋಕ್ಕೆ ಇಷ್ಟ ಅಲ್ಲ, ನಾನು ಇಷ್ಟೊಂದು ಸಿನಿಮಾ, ನೋಬಡಿ ಇಸ್ ಹಿಯರ್ ಟು ಲಿಸನ್, ಎವ್ರಿಬಡಿ ವಿಲ್ ಹ್ಯಾವ್ ದೇರ್. ನಾನು ಯಾರನ್ನೇ ಮೀಟ್ ಮಾಡಿದ್ರು ನಾವು ಇಂಡಸ್ಟ್ರಿ ಅನ್ನೋದನ್ನು ಬಿಟ್ಟು ಮರೆತು ಮಾತಾಡಿದಾಗ ಎವ್ರಿಬಡಿ ಆರ್ ಸೋ ಗುಡ್. ಐ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಶಿಪ್ ವಿತ್ ಮೆಲನ್, ಅರ್ಚನಾ, Roshni is not my industry friend, but so many people, Ashika, every day I keep talking. ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲರೂ ಗೊತ್ತು, ನಶ್ವಿಕಾ ಎಲ್ಲರೂ. ನಾವೆಲ್ಲ ಮಾತಾಡಬೇಕಾದ್ರೆ ನಾವು ಒಂದಿನ ಇಂಡಸ್ಟ್ರಿ ಬಗ್ಗೆ ಮಾತಾಡಲ್ಲ. ಸಿಕ್ಕರೆ ಖುಷಿಯಾಗಿರ್ತೀವಿ, ಆರಾಮಾಗಿರ್ತೀವಿ, ಎಲ್ಲರ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ. ಐ ಮೀನ್ ಯಾರು ಹೇಳಿದ್ದು 2 ಜೋಡೆ ಸೇರಲ್ಲ ಅಂತ ನಂಗೆ ನಿಜ ಗೊತ್ತಿಲ್ಲ. ಸಕ್ಕದಾಗಿ ಸೇರುತ್ತೆ ಇಂಡಸ್ಟ್ರಿలో ಎಲ್ಲರ ಜೋಡೆನೂ ಕನೆಕ್ಟೆಡ್ ಅನ್ಸುತ್ತೆ. ಯಾಕೆ ಸೇರುತ್ತೆ ಹೇಳಿ? ಈಗ ಯಾರು ಜಡೆನೇ ಹಾಕೊಳ್ಳೋದಲ್ಲ, ಎಲ್ಲ ಲೂಸ್ ಬಿಟ್ಬಿಟ್ಟಿದ್ದೀವಿ ನಾವು. We're all, I mean, the entire industry is beautiful and I'm blessed with a lot of people. ನನಗೆ ತುಂಬ ಒಳ್ಳೆ ಸರ್ಕಲ್ ಇದೆ. ನನಗೆ ಈವನ್ ಮೆನ್ ಅಂದರೆ ನನಗೇನೇ ಕಷ್ಟ ಅಂತಂದ್ರೂ ನನಗೆ ಯಾವ ಥರ ಫ್ರೆಂಡ್ಸ್ ಇದ್ದಾರೆ ಅಂದರೆ, ನಾನು ಸಿನಿಮಾ ಸಖತ್ತಾಗಾದಾಗ ಓಯ್ ಸಖತ್ತಾಗಿ ಮಾಡಿದ್ಯಾ ಅಂತ ಕಂಗ್ರಾಟ್ಸ್ ಹೇಳೋದ್ರಲ್ಲ. ವೆನ್ ಐಮ್ ಎಟ್ ಲೋ ಪಾಯಿಂಟ್ ಐ ಗೆಟ್ ಕಾಲ್ಸ್. ಐ ಹ್ಯಾವ್ ಮೇಡ್ ಸಚ್ ಫ್ರೆಂಡ್ಸ್. ನಾನು ಬೇಜಾರಾದಾಗ ನನಗೆ ಒಂದಿಷ್ಟು ಜನ ಕಾಲ್ಸ್ ಮಾಡ್ತಾರಲ್ಲ, ಆ ಥರ ಫ್ರೆಂಡ್ಸನ್ನು ನಾನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನಗೆ ಇಷ್ಟ ಆಗದೆ ಇರೋರ ಜೊತೆ ನಾನು ಕನೆಕ್ಷನ್ನೇ ಮಾಡ್ಕೊಳಕ್ಕೆ ಹೋಗಲ್ಲ, ನಾನು ಮಾತೇ ಆಡಲ್ಲ. ಐ ಡೋಂಟ್ ಇವನ್ ಪುಟ್ ಅನ್ ಎಫರ್ಟ್ ಆ್ಯಂಡ್ ದೇ ನೋ ಇಟ್. ಅದು ನನ್ನ ಮುಖದಲ್ಲಿ ಕಾಣಿಸ್ಬಿಡುತ್ತೆ. ಐ ಕಾಂಟ್ ಹೋಲ್ಡ್ ಮೈ ಇಮೋಷನ್ಸ್. ಎಸ್ಪೆಷಲಿ ನನಗೆ ಹೆಂಗೆ ಅಂತಂದರೆ, ನನ್ನ ಹಣೆ ಮೇಲೆ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತೀನಿ,
ನಾನು ಮಾತಾಡೋಕ್ಕೆ ನಿನ್ನ ಜೊತೆ ಇಷ್ಟ ಇಲ್ಲ ಅಂದರೆ ನನ್ನ ತಲೆಯಲ್ಲಿ ಬೋರ್ಡ್ ಇರುತ್ತೆ, ಬರಬೇಡ ನನ್ನ ಹತ್ರ ಅಂತ, ಹಂಗಿರುತ್ತೆ ಅದು. ಐ ಹ್ಯಾವ್ ದಟ್ ಫೇಸ್, ಐ ಕಾಂಟ್ ಕಂಟ್ರೋಲ್ ಮೈ ಎಮೋಷನ್ಸ್. ಇಟ್ಸ್ ಮೈ ಲೈಕ್ ಮೈ ಮದರ್. ನಮ್ಮಮ್ಮ ಹಂಗೆ. ನಮ್ಮಮ್ಮ ತುಂಬ, ನಮ್ಮಮ್ಮನ ಜೊತೆ ನನ್ನ ಫ್ರೆಂಡ್ಸ್ ಯಾರು, ನಮ್ಮಮ್ಮನ ಡಾನ್ ಅಂತ ಕರೀತಾರೆ ಎಲ್ಲ ಫ್ರೆಂಡ್ಸ್. ಹೌದಾ? ಇಟ್ ಈಸ್ ಅ ವೆರಿ ಇಂಡಿಪೆಂಡೆಂಟ್ ಸೆಲ್ಫ್ ಮೇಡ್ ವುಮೆನ್. ನಾನು ಬೇರೆ ಕಡೆ ಎಕ್ಸಾಂಪಲೇ ಬೇಡ ನಮ್ಮಮ್ಮನ ಥರ. 28 years ನಾನು ಒಬ್ಬಳನ್ನ ಅವರೇ ನೋಡ್ಕೊಂಡಿರೋದು. ಐ ಆಮ್ ಎ ಸಿಂಗಲ್ ಪೇರೆಂಟ್ ಕಿಡ್. ಆ್ಯಂಡ್ ಫಾರ್ ಎ ಸಿಂಗಲ್ ವುಮನ್ ಆ ಕಾಲದಿಂದ ಶಿ ಸ್ಟಾರ್ಟೆಡ್ ಅರ್ನಿಂಗ್. 19 ವರ್ಷಕ್ಕೆ ದುಡಿಯೋಕ್ಕೆ ಶುರು ಮಾಡಿದ್ದು. ಅಂದ್ರೆ ಅಪ್ಪ ಹೋಗಿದ್ದು ಯಾವಾಗ? ಅಂದ್ರೆ ಅಪ್ಪ ಬದುಕಿದ್ದಾರೆ, ಹಿಸ್ ದೇರ್, ಹಿಸ್ ಅಲೈವ್, ಬಟ್ ಹಿಸ್ ನಾಟ್ ವಿತ್ ಅಸ್. ಓಕೆ. ಸೊ ದಟ್ ಇಸ್ ಅನದರ್ ಸ್ಟೋರಿ. ಲೈಕ್ ಮೈ ಫಾದರ್ ಅಂದರೆ ಏನೋ ಅವರಿಗೆ ರಿಯಾಲಿಟಿ ಹೇಳಿ ಮದುವೆ ಮಾಡಲಿಲ್ಲ. ಸ್ವಲ್ಪ ಹಂಗೆ ಮದುವೆ ಮಾಡಾದ್ಮೇಲೆ ಅಮ್ಮ ಗಾಟ್ ಟು ನೋ ಅ ಲಾಟ್ ಆಫ್ ಥಿಂಗ್ಸ್. ಒನ್ ಡೇ ಶಿ ಡಿಸೈಡೆಡ್, ನನಗೆ ಈ ಮನುಷ್ಯನ ಜೊತೆ ಇರೋಕ್ಕಾಗಲ್ಲ ಅಂತ ಒಂದಿನ ಡಿಸೈಡ್ ಮಾಡಿದವರು. 26 ವರ್ಷ ಆಯಿತು ನಮ್ಮಮ್ಮ ಮುಖ ನೋಡಿಲ್ಲ ವಾಪಸ್ಸು. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಹೆಡೆಡ್ ವುಮನ್ ಆ್ಯಂಡ್ ಶಿ ಇಸ್, ಅವ್ರ ಡಿಸಿಷನ್ ಏನೇ ತೊಗೊಂಡ್ರು ಒಂದ್ಸತಿ ಬೇಡ ಅಂತಂದರೆ ಬೇಡ. ಶಿ ಇಸ್ ದಟ್ ಕೈಂಡ್ ಆಫ್ ವುಮನ್. ಆ್ಯಂಡ್ ನಿಮ್ಮ ಏಜ್ ಎಷ್ಟಿತ್ತು ಅವಾಗ? ಐ ಥಿಂಕ್ ಐ ವಾಸ್ 5 years. ಸೊ ಅದಾದ್ಮೇಲಿಂದ ನೀವು ಯಾವತ್ತೂ ಮೀಟೇ ಮಾಡಿಲ್ಲ? ನಾನು ಮೀಟ್ ಮಾಡಿದ್ದೀನಿ, ನಾನು ಮಾತಾಡಿಸ್ತೀನಿ. ನನಗೂ ಅಮ್ಮ ಅದನ್ನೇ ಹೇಳ್ತಾರೆ, ನನಗೂ ಅವನಿಗೂ ಸಮಸ್ಯೆ ಆಗಿದ್ದು, ನಿನಗೂ ಅವನಿಗೂ ಅಲ್ಲ, ಹೋಗು ನೀನು ಮಾತಾಡು, ನೀನು ಅವ್ರ ಜೊತೆ ಮಾತಾಡು, ಅವ್ರ ಜೊತೆ ಫೋನ್ ಮಾಡು. ಐ ಸ್ಟಿಲ್ ಟಾಕ್ ಟು ಹಿಮ್, ಐ ಗೋ ಮೀಟ್ ಹಿಮ್, ಐ ಆಮ್ ವೆರಿ ಗುಡ್. ನನಗೂ ಒಂದು ಸಮಸ್ಯೆ, ನಿಂದು ಅವ್ರದ್ದು ಅಲ್ಲ, ನಿನಗೂ ಅದಕ್ಕೂ ದರ್ ಇಸ್ ನಥಿಂಗ್. ಆ್ಯಂಡ್ ಶಿ ಈಸ್ ಲೈಕ್ ದಟ್. ಈವನ್ ಟುಡೇ ನಮ್ಮಮ್ಮ ಬಸ್ಸಲ್ಲಿ ಓಡಾಡ್ತಾರೆ, ಆಟೋಲ್ ಖರ್ಚು ಮಾಡಲ್ಲ, ಒಂದು ಎಳ್ನೀರು ಕುಡಿಯೋಲ್ಲ ಸುಸ್ತಾದ್ರೂ. ಎವ್ರಿ ಪೆನಿ ಶಿ ಸೇವ್ಸ್ ಫಾರ್ ಮೀ. ಅವ್ರು ಇಡೀ ಲೈಫ್ನ ನನಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಶಿ ಇಸ್ ಲೈಕ್ ದಟ್. 19 ವರ್ಷಕ್ಕೆ ದುಡಿಯೋಕ್ಕೆ ಶುರು ಮಾಡಿ ಅವ್ರ 2 ತಂಗಿರು 3 ಜನ ತಮ್ಮಂದರು ಮದುವೆ ಮಾಡಿದ್ದಾರೆ ಅವರೇನೆ. ಆ್ಯಂಡ್ ತಾತ ನೋಡ್ಕೊಂಡಿರೋದು, ನಮ್ಮಪ್ಪ ನೋಡ್ಕೊಂಡಿರೋದು. 40 years ಸರ್ವಿಸ್ ಆಗಿದೆ ಅವರಿಗೆ ಟೀಚರ್ ಆಗಿ. ಸೊ ಅದಕ್ಕಿಂತ ಆ ಅಮ್ಮನ್ನ ನಾನು ಇವಾಗ ನೋಡೋಕ್ಕೆ ಶುರು ಮಾಡಿದ್ದೀನಿ. ಮುಂಚೆ ಅದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಇವಾಗ ನನಗೆ ಅಮ್ಮ ನೋಡಿದಾಗ ಎಲ್ಲೆಲ್ಲೋ ಹುಡುಕ್ತೀವಿ ಮೋಟಿವೇಶನ್ಗೆ. ನಮ್ಮ ತಾಯಿಗಿಂತ ಮೋಟಿವೇಶನ್ನೇ ಇಲ್ಲ. ಎವ್ರಿಬಡಿ, ಈವನ್ ಯೋರ್ ಮದರ್, ಎವ್ರಿಬಡಿ. ಆ್ಯಂಡ್ ದಿಸ್ ಆಲ್ಸೋ ಐ ಕೀಪ್ ಸೇಯಿಂಗ್. ಅಂದರೆ ಆ ಕಷ್ಟದ ಸಂದರ್ಭಗಳಲ್ಲಿ ಅವ್ರು ಹೇಗೆ ಆ ಡೀಲ್ ಮಾಡ್ಬಿಟ್ಟು ಓವರ್ಕಮ್ ಮಾಡಿರ್ತಾರಲ್ಲ, ಆ ಒಂದು ಈಸಿನೆಸ್ ಇರುತ್ತಲ್ಲ, ಅವೆಲ್ಲ ಒಂಥರ ಸೇಯಿಂಗ್ ಲೈಕ್. ಆಮೇಲೆ ನೀವು ಏನೇ ಹೋಗಿ ಸಮಸ್ಯೆ ಹೋಗಿ ಹೇಳ್ತು ಅಂದ್ರು ಅಕಸ್ಮಾತ್, ಇಟ್ಸ್ ಓಕೆ, ತಲೆ ಕೆಡ್ಸ್ಕೊಬಿಡ, ಏನೋ ಮಾಡ ಬಿಡೋ ಅಂತ ಒಂದು ಲೈನ್ ಇರುತ್ತೆ ಗೊತ್ತಲ್ಲ. ಅದು ಸುಮ್ಮನೆ ಹೇಳೋದಿಲ್ಲ ಅವರು, ತುಂಬ ಆಳದಲ್ಲಿ ಹೇಳ್ಬಿಟ್ಟು ಹೇಳಿರ್ತಾರೆ. ಅವರು ಟೆನ್ಷನ್ ತೊಗೊತಾರೆ, ಸ್ಟ್ರೆಸ್ ತೊಗೊತಾರೆ, ನಮ್ಗೆ ತೊಗೊತಾರೆ, ಚೈಲ್ಡ್ ಚಪಾತಿಗಿಳ್ತಾರೆ, ಅವ್ರುಗಳು ಆಡ್ತಾರೆ, ನಾವು ನಗ್ತಿರ್ತೀವಿ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತೆಲ್ಲ ಅಂತಿರ್ತಾರೆ. ಬಟ್ ಬಿಯಾಂಡ್ ಆಲ್ ದಿಸ್ ಥಿಂಗ್ಸ್ ಅದನ್ನೆಲ್ಲ ದಾಟ್ಕೊಂಡು ಆ ಏಜ್ ಬಂದಿರ್ತಾರಲ್ಲ, ನಮ್ಮ ಡಬಲ್ ಏಜಲ್ಲಿ ಇದ್ದಾಗ ನಾವು ಈ ಏಜಲ್ಲಿ ಎಷ್ಟು ಒದ್ದಾಡ್ತಿರ್ತೀವಿ ಅಂದ್ಕೊಂಡಾಗ ಅವರು ಇವೆಲ್ಲ ನೋಡಿರ್ತೀನಿ ಬಿಡು. ಆಮೇಲೆ ಆ ಸ್ವಿಚ್ ಓವರ್ ಇರುತ್ತಲ್ಲ ಆ ಸಂದರ್ಭಗಳಲ್ಲಿ ತುಂಬ ಕಲಿಯೋದು ತುಂಬ ಇದಮ್ಮ. ಇವತ್ತು ಅದೇ ಅನ್ಸುತ್ತೆ ನನಗೆ, ಏನಕ್ಕೆ ಅಮ್ಮ ಅಷ್ಟು ಸ್ಟ್ರಾಂಗ್ ಹೆಡೆಡ್ಡು, ಏನಕ್ಕೆ ಅಮ್ಮ ಯಾವುದನ್ನು ಗಿವ್ ಅಪ್ ಮಾಡಲ್ಲ, ಏನಕ್ಕೆ ಅಂತ ಅನ್ಸಿದಾಗ ಈಗ ಅರ್ಥ ಆಗುತ್ತೆ. ಇವಾಗಲೇ ಒಬ್ಬಳೇ ಇರಬೇಕು ಅಂತಂದರೆ ಅಷ್ಟು ಯೋಚನೆ ಮಾಡ್ತೀವಿ. ಅಮ್ಮ ನಾನು ಒಂದು ಹುಡುಗಿ, ನಾನು ಒಂದು ಹೆಂಗೆ ಶಿ ಕೂಡ ಮ್ಯಾರಿಡ್ನು, ಆರಾಮಾಗಿ ಮಾಡ್ಬೋದಾಗಿತ್ತು. ಬಟ್ ನನಗೊಂದು ಹೆಣ್ಮಗಳಿದ್ದಾಳೆ, ಅವಳನ್ನು ಅವ್ನು ಯಾವ ದೃಷ್ಟಿಲಿ ನೋಡ್ತಾನೋ ಅಂತ ಒಂದು 25 ವರ್ಷ ಒಬ್ಬರೇ ದುಡ್ಕೊಂಡು ಮಾಡಿ ಅಷ್ಟು ಮದುವೆ ಮಾಡೋದಿದೆಯಲ್ಲ, ಅದನ್ನು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಐ ಮೀನ್ ಏನೇನು ಶಿ ವುಡ್ ಹ್ಯಾವ್ ಫೇಸ್ಡ್. ಒಂದಿನ ನನಗೆ ಅದನ್ನು ಹೇರಿಕೆನೇ ಮಾಡಿಲ್ಲ. ಕೆಲವ್ರಿಗೆ ಅನಿಸುತ್ತೆ, ಈಗ ಸಿನಿಮಾಲ್ ತೋರಿಸ್ತಾರೆ ಗೊತ್ತಾ, ಅಯ್ಯೋ ಇಲ್ಲದೆ ಒಂದು ತಂದೆ ನೋಡಿ ಅಳೋದು, ಆ ಥರ. ನನಗೆ ಒಂದು ದಿನ ಆಗಿಲ್ಲ ಮಯೂರ, ನನಗೆ ಒಂದು ದಿನ ನಾನು ಹ್ಯಾವ್ ನಾಟ್ ಮಿಸ್ಡ್. ಅಪ್ಪ ಇಲ್ದಿರೋದು ಒಂದು ದಿನ. ನನಗೆ ಅದೊಂದು ಸ್ಪೇಸ್ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಬಿಕಾಸ್ ನಮ್ಮಮ್ಮ ನನಗೆ ಯಾವತ್ತೂ ನೀಡೇ ಕೊಟ್ಟಿಲ್ಲ ಅದು. ನನಗೆ ಅದೊಂದು ಕ್ಯಾರೆಕ್ಟರ್ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಲ್ಲ. ಐ ಹ್ಯಾವ್ ನೆವರ್ ಸೀನ್. ಸೊ 5 ವರ್ಷ ಆದಮೇಲೆ ನೆಕ್ಸ್ಟ್ ಯಾವಾಗ ಮೀಟ್ ಮಾಡಿದ ಅಪ್ಪನ? ಐ ಥಿಂಕ್ 2 years ago I met him. ರೀಸೆಂಟಾಗಿ ಮೀಟ್ ಮಾಡಿಲ್ಲ. ಓ, ರೀಸೆಂಟಾಗಿ ಮೀಟ್ ಮಾಡಿದ್ದು? ಯಾ, 2 years ago I've met him. ಸೊ ಎಲ್ಲಿದ್ರು ಅಂತ ಗೊತ್ತಿರಲಿಲ್ಲ? ಇಲ್ಲ, ಗೊತ್ತಿತ್ತು. ನಾನೇ 9th standard ಅಲ್ಲಿ ಅಮ್ಮಂಗೆ ಕೇಳಿ ಅಮ್ಮನ ಹತ್ರನೇ ಅಡ್ರೆಸ್ ಇಸ್ಕೊಂಡು ಲೆಟರ್ ಬರೆದು ಕಳಿಸಿದ್ದೆ ಅವ್ರಿಗೆ. ಅವ್ರು ನನಗೆ ಲೆಟರಿಂದ ರಿಪ್ಲೈ ಮಾಡಿದ್ರು, ಎಲ್ಲಿದ್ದಾರೆ ಅಡ್ರೆಸ್ಸು ಎಲ್ಲ. ಆ್ಯಂಡ್ ದೆನ್ ಐ ಮೆಟ್ ಹಿಮ್, ವಿ ಸ್ಪೋಕ್ ಟು ಹಿಮ್. ಅಪ್ಪ, ಓ ಹೌದಾ ನೀನು ಆ್ಯಕ್ಟ್ರೆಸ್ ಇವಾಗ ಇದೆಲ್ಲ ಮಾಡ್ತೀಯಾ ಅಂತೆಲ್ಲ ಕೇಳಿ, ಆಮೇಲೆ ನನ್ನ ಸಿನಿಮಾ ಎಲ್ಲ ಅವ್ರಿಗೆ ತೋರಿಸಿ. ನೋ ಹಿಸ್ ಸಿಂಗಲ್ ಆ್ಯಂಡ್ ಹಿಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಹಿ ಕಾಂಟ್ ವಾಕ್. ಅವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಸೊ ಅವ್ರಿಗೆ ನಡೆಯೋದಕ್ಕಾಗಲ್ಲ. He's physically handicapped and he's an artist. He's a drawing artist. So he's on his own. I really respect it. So this is literally ಒಂಥರ ಈ ಜಿಂದಗಿನ ಮಿಲೇಗಿ ದೊಬ್ಬರ
ಅಪ್ಪ ಥರ. ಅಲ್ವಾ, ಅಂದರೆ ವೆನ್ ಯು ಗೋ ಆ್ಯಂಡ್ ವೆನ್ ಯು ಸಿ ದ್ಯಾಟ್, Yeah. ನಾವು ಸಿನಿಮಾದಲ್ಲಿ ನೋಡೋದಕ್ಕೆ ಹೆಂಗಿರುತ್ತೆ, ಬಟ್ ಇದು ರಿಯಲ್ ಲೈಫಲ್ಲಿ ಆದಾಗ Yeah. 2 ವರ್ಷದ ಕೆಳಗಡೆ ಅಂತಂದರೆ ಲೈಕ್ ಯು ವುಡ್ ಹ್ಯಾವ್ ಹೆಂಗಿರುತ್ತಲ್ಲ ಒಂಥರ ಹೇಗೆ ನೋಡ್ಬಿಟ್ಟು Yeah. ಇಟ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ Yeah. ಎಮೋಷನ್ಸ್ ಆಲ್ ಟುಗೆದರ್ ಟು ಜಸ್ಟ್ ಗೋ ಆ್ಯಂಡ್ ಸಿ ಹೇ ಈಸ್ ಮೈ ಫಾದರ್. Yeah. ಬಟ್ ದಿಸ್ ಇಸ್ ಆಲ್ ಇಂಪ್ಯಾಕ್ಟೆಡ್. ಇವತ್ತು ನಾನು ಹೆಂಗಿದ್ದೀನಿ, ಹೆಂಗೆ ಮಾತಾಡ್ತೀನಿ, ಇದೆಲ್ಲ ಇಂಪ್ಯಾಕ್ಟ್ ಆಗಿರೋದು ಖಂಡಿತ ಫ್ರಮ್ ದ ಚೈಲ್ಡ್ಹುಡ್ ದಟ್ ಐ ಹ್ಯಾವ್ ಸೀನ್. ಇಟ್ ಈಸ್ ನಾಟ್ ವೆರಿ ಈಸಿ. ಲೈಕ್ ಇವನ್ ಅಮ್ಮಂಗೂ ನಾನು ಚಿಕ್ಕವಳಿರ್ಬೇಕಾದ್ರೆ ವಿ ಹ್ಯಾಡ್ ಒಂದು ಹಂಚಿನ ಮನೇಲಿದ್ವಿ. ಹಂಚಿನ ಮನೇಲಿ ಒಂದಿಷ್ಟು ವರಂಡ ಥರ ಜಾಗ ಇತ್ತು. ಸೊ ಒಂದು ಕೀ ಇಟ್ಟಿರೋರು ತೊಗೊಂಡು ಒಂದು ಬಾಕ್ಸಲ್ಲಿ ಹಾಲು ಇಟ್ಟಿರೋರು. ನಾನು ಸ್ಕೂಲಿಂದ ಐ ಥಿಂಕ್ ಐ ವಾಸ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸಮಥಿಂಗ್. ನನಗೆ ಅವಾಗ್ಲಿಂದನೇ ಐ ವಾಸ್ ಸೋ ಇಂಡಿಪೆಂಡೆಂಟ್ ದಟ್ ತೆಕ್ಕೊಂಡು ಆ ಸ್ಪೇಸಲ್ಲಿ ಹಾಲು ಕುಡ್ಕೊಂಡು ಅಲ್ಲೇ ಮಲ್ಕೋತಾ ಇದ್ದೆ. ಅಮ್ಮ ಬಂದು ಎತ್ಕೊಂಡು ಒಳಗಡೆ ಇರೋರು. ಕೆಲಸ ಇದೆ ಅಂತಂದರೆ ಜಸ್ಟ್ ಟು ಲಾಕ್ ಮೀ ಇನ್ಸೈಡ್ ದ ಹೌಸ್, ಕೂತ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ಮಾಡಿಕೊಂಡು. ಸೊ ಮೈ ಚೈಲ್ಡ್ಹುಡ್ ವಾಸ್ ಆಲ್ಸೋ ಲೈಕ್ ದ್ಯಾಟ್. ಬಟ್ ನನಗೆ ಯಾವತ್ತೂ ಅದನ್ನು ಕಂಪ್ಲೇಂಟ್ ಮಾಡಬೇಕು, ಇದು ಮಾಡಬೇಕು ಅನ್ನೋದು ಇಲ್ಲೇ ಇಲ್ಲ. ಐ ವಾಸ್ ಆಲ್ವೇಸ್ ಆನ್ ಮೈ ಓನ್. ಬಟ್ ಒಂದಿಷ್ಟು ಸತಿ ಒಂದು ಸ್ವಲ್ಪ ಸಪ್ರೇಷನ್ ಆಂಗ್ಸೈಟಿ ಅನ್ನೋದಿದೆ ನನಗೆ. ಅದನ್ನು ಸ್ವಲ್ಪ ಓವರ್ಕಮ್ ಮಾಡಿದ್ದೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಅನ್ಸೋದು ಅಂದರೆ, ಫ್ರೆಂಡ್ಶಿಪ್ಸ್ ಆಗಲಿ ರಿಲೇಷನ್ಶಿಪ್ಸ್ ಆಗಲಿ ಕೈ ತಪ್ಪು ಹೋಗ್ತಿದೆ ಅಂತ ಅಂದಾಗ ತುಂಬ ಸರೆಂಡರ್ ಆಗಿಬಿಡ್ತಾ ಇದ್ದೆ. ಬಿಟ್ಟು ಹೋಗಬೇಡ, ನನ್ನ ಇದು ಮಾಡಬೇಡ, ಡೋಂಟ್ ಲೀವ್ ಮೀ, ಆ ಥರ ಆಗ್ತಾಯಿದ್ದೆ. ಬಟ್ I've passed that, and that's definitely because of my mother. ಐ ಕ್ಯಾನ್ ಸೋ ರೆಸೊನೇಟ್ ವಿತ್ ಯು. ನಾನು ಆ್ಯಕ್ಚುಲಿ ನನಗೂ ಒಂದಿಷ್ಟು ಟ್ರೈಟ್ಸ್ಗಳು ಅದೇ ಥರ ಇತ್ತು. ಅಂದರೆ ಯಾರು ವ್ಯಕ್ತಿ ಬಿಟ್ಟೊಟ್ಟಾಗ್ತಾರೆ ಅಂದರೆ ಆ ವ್ಯಾಕ್ಯೂಮನ್ನ ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಯು ಗೋ ಟು ವಾಟ್ ಎವರ್ ಎಕ್ಸ್ಟೆಂಟ್ ಹೊಟ್ಟೋಗ್ತೀರಾ to save that person. ಅಂದರೆ ಇನ್ ದ ಪ್ರಾಸೆಸ್ಸಲ್ಲಿ ನೀವು ಯೋಚನೆ ಮಾಡೋದಿಲ್ಲ, ನಾನು ಖುಷಿಯಾಗಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನನಗೇನಂದರೆ ಒಂದು ಹ್ಯಾಬಿಚುವಲ್ ಆಗೋಗ್ಬಿಟ್ಟಿದೆ, ಅದನ್ನು ಉಳಿಸ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಅದು ಅಲ್ದಿರ, ಅದು ಹೆಂಗಾದರೂ ಇರಲಿ, ಆ ಸಂಬಂಧ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಅಥವಾ ಅದು ನನಗೆ ಎಮೋಷ್ನಲಿ ಅಫೆಕ್ಟ್ ಆಗ್ತಿದೆಯೋ ಮಾರಲಿ ಅಫೆಕ್ಟ್ ಆಗ್ತಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದು ಇರೋದಿಲ್ಲ. ನನಗೆ ಈ ಸಂಬಂಧ ಬೇಕು, ಬಿಕಾಸ್ ನನ್ನ ಸಂಬಂಧನ ಕಳ್ಕೊಂಡು ಬದುಕೋಕ್ಕಾಗೋದಿಲ್ಲ ಅನ್ನೋ ಆ ವ್ಯಾಕ್ಯೂಮ್ ಇಲ್ದಿರೋ ಕಾನ್ಸೆಪ್ಟ್ ಇಲ್ದಿರೋ ಬದುಕ್ತಿದೆ. ಇದಾಗದೇ ಇದೆ. ಈ ಸ್ಟ್ರಾಂಗೆಸ್ಟ್ ಮದರ್ಸ್ನ ನಾವು ನೋಡ್ತೀವಲ್ಲ, ಬಿಕಾಸ್ ಅವ್ರು ಇದನ್ನೆಲ್ಲ ಮಾಡಿರ್ತಾರೆ. ರೈಟ್. ದೇ ವುಡ್ ಹ್ಯಾವ್ ಗಿವನ್ ಅಪ್ ಅ ಲಾಟ್ ಆಫ್ ಪೀಪಲ್. ತುಂಬಾ ಜನನ ಬಿಟ್ಟಿರ್ತಾರೆ ನಿಮಗೋಸ್ಕರ. ಅದು ನಿಮ್ಮನ್ನ ಬೆಳೆಸ್ಬೇಕು ಅಂತ ತುಂಬಾ ಬಿಟ್ಬಿಟ್ಟಿರ್ತಾರೆ, ತುಂಬಾ ತ್ಯಾಗ ಮಾಡ್ಬಿಟ್ಟಿರ್ತಾರೆ. ನಮ್ಗೆ ಹೆಂಗಾಗ್ಬಿಡುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ನಮಗೆ ಬೇಕು ನನ್ನನ್ನು ಬಿಟ್ಟು ಹೋಗ್ಬಾರ್ದು, ಏನಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನ ಜೊತೆ ಇರಬೇಕು ಅನ್ನೋದು ನಮಗೆ ಬಂದ್ಬಿಡುತ್ತೆ. ಈಗ ರೀಸೆಂಟಾಗಿ ಐ ಸೆಲಿಬ್ರೇಟೆಡ್ ಒಂದು ಸಂಬಂಧ ನಾನು ಬಿಡಬೇಕು ಅಂದರೆ ಖುಷಿಯಾಗಿ ಬಿಟ್ಟೆ. ರೀಸನ್ ಏನು ಅಂದರೆ ಹ್ಯಾಪಿ. ಅಂದರೆ ಒಂಥರ ಉಸಿರು ಕಟ್ಟದಂಗೆ ಅನ್ನೋ ಪರಿಸ್ಥಿತಿ ಬರುತ್ತಲ್ಲ, ಕ್ಲಾಸ್ಟ್ರೋಫಾಬಿಕ್ ಅಂತಾರಲ್ಲ. ಐಮ್ ಲೈಕ್ ನೌ ಐ ಕ್ಯಾನ್ ಬ್ರೀತ್, ಇಟ್ಸ್ ಓಕೆ. ಹಾಗಂತ ಆ ವ್ಯಕ್ತಿ ಬಗ್ಗೆ ನಾನೇನು ಬಿಚ್ ಮಾಡೋದೇ ಏನಿಲ್ಲ, ಖುಷಿಯಾಗಿದ್ದೀವಿ, ಎಲ್ಲಿದ್ದೀರೋ ಸಿಕ್ಕಿದಾಗಲೂ ಮಾತಾಡ್ತೀನಿ. ಬಟ್ ನಿನ್ನ ಸಂಬಂಧ ಆ ರೀತಿ ಇರುತ್ತೆ ಅನ್ನೋದು ಹಾಗೆ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಇಟ್ ಈಸ್ ಮೈ ಲೈಫ್. ನನಗೆ ಉಸಿರಾಡೋದಕ್ಕೆ ಆ ಒಂದು ನಿಧಾನಕ್ಕೆ ಆರಾಮಾಗಿ ನನ್ನ ಜೀವನ ಹೇಗೆ ಬೇಕೋ, ನನ್ನ ಏರಿಳಿತಗಳಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ತೀವಿ. ಆ ಕ್ಲಾರಿಟಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇಫ್ ಯು ಹ್ಯಾವ್ ಎ ಕ್ಲಾರಿಟಿ ಆಫ್ ವಾಟ್ ನಾಟ್ ಟು ಡೂ, ಆಟೋಮೆಟಿಕ್ಲಿ ಯು ವಿಲ್ ಹ್ಯಾವ್ ಎ ಕ್ಲಾರಿಟಿ ಆಫ್ ವಾಟ್ ಟು ಡೂ. And if you know your negatives also very well, strength in ಯಾವುದು ಇಲ್ಲ, ಅದಕ್ಕಿಂತ ಸ್ಟ್ರೆಂತ್ ಇನ್ ಯಾವುದು ಇಲ್ಲ. ನಂಗೆ ಎಷ್ಟೊಂದು ಸತಿ ಕೆಲವೊಂದು ಡಿಸಿಷನ್ ಮಾಡ್ಬೇಕಾದ್ರೆ ಬೈಕೋತಾ ಇರ್ತೀನಿ ಒಳಗಡೆಯಿಂದ. ದೇರ್ ಇಸ್ ಒನ್ ಪರ್ಸನ್ ಹೂ ಕಮ್ಸ್ ಔಟ್ ಆಫ್ ಮೀ ಆ್ಯಂಡ್ ಸೇಸ್ ನೋ ಅಂತ, ಬೇಡ ಇದು ಗೊತ್ತು ನೀನು ತಪ್ಪು ಮಾಡ್ತಾ ಇದೆಯಾ ಅಂತ. ಬಟ್ ಇನ್ನೊಂದು ಕಡೆ ಟ್ರಿಗರ್ ಆಗುತ್ತೆ, ಯೋಲೋ ಅಂತ ಮಾಡಬೇಡ ಒಂದ್ಸತಿ ಅಂತ, ವಿಲಿ ಓನ್ಲಿ ಒನ್ಸ್ ವೆಚ್ಚಿ ಅಂತ. ಆಮೇಲೆ ಹೊಡೆಸ್ಕೊಂಡ್ಮೇಲೆ ಈ ಕಡೆಯಿಂದ ಬರುತ್ತೆ, ಬೇಕಿತ್ತಾ ಅಂತ. ಬಟ್ ದಟ್ಸ್ ಹೌ ವಿ ಆರ್ ಅಲ್ವಾ. ಜೋಕ್ಸ್ ಅಸೈಡ್, ಆ ಬುಕ್ಕನ್ನು ನೋಡ್ಬಿಟ್ಟು ಯಾಕೆ ಖುಷಿ ಪಡ್ತಿದ್ರಿ? ಓಕೆ, ಐ ಡಿಡ್ಂಟ್ ಗೋ ಟು ಫಿಲ್ಮ್ ಸ್ಕೂಲ್, ಐ ವೆಂಟ್ ಟು ಫಿಲ್ಮ್ಸ್. ಇದು ನನಗೆ ನೀವೇ ಕೊಟ್ಟಿದ್ದು ತುಂಬ ವರ್ಷದ ಹಿಂದೆ. ಈ ಬುಕ್ ಯಾವಾಗಲೂ ನೋಡ್ತಾ ಇದ್ದೆ. ಇದನ್ನು ನಾನು ಒಂದು ಅಕ್ಷರ ಬರೆದಿರಲಿಲ್ಲ ಇದರಲ್ಲಿ, ಹಂಗೆ ಇಟ್ಕೊಂಡಿದ್ದೆ. ಫ್ರಮ್ ಪಾಸ್ಟ್ 2 months ನಾನು ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಐ ಸ್ಟಾರ್ಟೆಡ್ ರೈಟಿಂಗ್. ಜರ್ನಲ್? ನೋ, I want to direct a film. Oh wow! So I've started writing scripts and screenplay ಎಲ್ಲ ಇವಾಗ ಕಲಿತಾ ಇದ್ದೀನಿ. I'm writing. So ನನಗೆ ಒಂದು ಅನ್ಟೋಲ್ಡ್ ಸ್ಟೋರಿ ಒಂದು ಯಾವಾಗಲೂ ಇತ್ತು. ಆ್ಯಂಡ್ ಪ್ರತಿ ಸಲ ನಾನು ಸಿನಿಮಾ ಒಪ್ಕೋಬೇಕಾದ್ರೆ ಈ ಥರ ಪಾತ್ರಗಳನ್ನ ಏನಕ್ಕೆ ಬರೆಯೋಲ್ಲ, ಈ ಥರ ಏನಕ್ಕೆ, ಐ ಸೆಡ್ ಓಕೆ ನನಗೆ ನಾನೇ ಮಾಡ್ಕೊಳ್ಳೋಣ ಅಂತ. ಒಂದು ಲವ್ ಮಾಕ್ಟೇಲ್ ಬಡವ ರಾಸ್ಕಲ್ ಹಂಗೆ ಆಯಿತು ಅಂತಂದರೆ ಡೆಫಿನೆಟ್ಲಿ ನಾನು ಐ ಕ್ಯಾನ್ ಡೂ ಸಮಥಿಂಗ್ ಅಂತ ನನಗೆ ಅನಿಸ್ತು. ದಟ್ ವಾಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್. ಸೊ ಐ ಸ್ಟಾರ್ಟೆಡ್ ರೈಟಿಂಗ್. ಸೊ ನಾನು ಬರೆಯೋದು ಫಸ್ಟ್ ಡ್ರಾಫ್ಟ್ ನಾನು ಈ ಬುಕ್ಕಲ್ಲಿ ಬರ್ತಿದ್ದೀನಿ.
ಸೊ ಅವತ್ತಿನ ದಿನದಿಂದ ಈ ಬುಕ್ನ ನೋಡಿ 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 ಇವತ್ತು ಆಫ್ಟರ್ 6-7 years ಐ ಸಾ ದಿಸ್ ಆ್ಯಂಡ್ ದಿಸ್ ಇಸ್ ಕಮ್ ಟು ಯೂಸ್. ಅದಕ್ಕೆ ಅಲ್ಲಿ ನೋಡ್ತಿದ್ದಂಗೆ ನಾನು ತೆಗ್ದಿದ್ದು ಇಟ್ಕೊಂಡೆ. ದಿಸ್ ಬುಕ್ ಇಸ್ ಚೇಂಜ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಇದು ಸುಮ್ಮನೆ ಇದು ಆಚೆ ಹಿಂಗೆ ಬರ್ದಿಲ್ಲ. ಸೊ ಯು ಆರ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ಸ್ ಹಂಗಿದ್ರೆ ನೀವೇ ಕೊಟ್ಟಿರೋದು. ನಮಸ್ಕಾರ ಗುರು. ನಮಸ್ಕಾರ ಗುರು, ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಅದು ಈ ಥರ ಒಂದು ಈ ಮಟ್ಟಕ್ಕೆ ಇದಾಗಿದೆ. ಬಿಕಾಸ್ ಅಫ್ಕೋರ್ಸ್ ಅದು ನಮ್ಮ ಲೈನ್ ಅಲ್ಲ ಅದು. ಸೊ ದಟ್ ಈಸ್ ಒನ್ ಆಫ್ ದಿ ವೆರಿ 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 ಪಾಪ್ಯುಲರ್ ಲೈನ್ಸ್, ನಿಮಗೆ ಗೊತ್ತಿರುತ್ತೆ ಅದು. ಸೊ ಹಾಗಾಗಿ ಈವನ್ ಐ ಬಿಲಾಂಗ್ ಟು ದ ಸೇಮ್ ಥಿಂಗ್. ಐ ಡೋಂಟ್ ಗೋ ಟು ಫಿಲಮ್ ಸ್ಕೂಲ್ಸ್, ಐ ವೆಂಟ್ ಟು ಫಿಲಮ್ಸ್. ಸೊ ಫಿಲಮ್ಸ್ ನೋಡೇ ಇನ್ಸ್ಪೈರ್ ಆಗಿ ಎಲ್ಲ ತೊಗೊಂಡು ಮಾಡಿರ್ತಾರೆ. ಸೊ ಪ್ರತಿಯೊಬ್ಬ ಸಿನಿಮಾದಲ್ಲಿರೋನ್ಗೂ ಒಂದು ಜರ್ನಿಲಿ ಒಂದು ಇದ್ದೇ ಇರುತ್ತೆ. ಅಂದರೆ ಹೌ ಸಿನಿಮಾ ವುಡ್ ಹ್ಯಾವ್ ಇನ್ಸ್ಪೈರ್ಡ್ ಅಸ್ ಟು ಗೆಟ್ ಇನ್ ಟು ಫಿಲ್ಮ್ಸ್ ನ್ಯಾಚುರಲಿ. ನನ್ನ ಪ್ರಕಾರ ಯಾರೂ ನಾನು ಸಿನಿಮಾ ನೋಡಿಲ್ದಿರ ನಾನು ಸಿನಿಮಾಗೆ ಬರ್ತೀನಿ ಅನ್ನೋದು ಯಾರೂ ಇರೋ ಚಾನ್ಸೇ ಇಲ್ಲ. ಎಕ್ಸಾಕ್ಟ್ಲಿ, ಐ ಡೋಂಟ್ ಥಿಂಕ್ ಸೊ. ಆಮೇಲೆ ಏನು ಗೊತ್ತಾ, ಈವನ್ ವೆನ್ ಯು ವಾಚ್ ಸಿನಿಮಾಗಳಲ್ವಾ, ಎಲ್ಲ ಕತೆ ಆಲ್ರೆಡಿ ಆಗೋಗಿದೆ ಆಯ್ತಾ, ಎಲ್ಲ ಕತೆ ಬಂದ್ಬಿಟ್ಟಿದೆ ಆಲ್ರೆಡಿ. ನಾವ್ ಇದನ್ನ ಬೇರೆ ರೀತಿ ಹೆಂಗ್ ತೋರಿಸ್ತೀವಿ ಅನ್ನೋದು ಅಷ್ಟೇ ಇರೋದು. ಇಮೋಷನ್ಸ್ ಎಲ್ಲ ಸೇಮೇನೆ. ಲವ್ ಸ್ಟೋರಿಲಿ ಎರಡೇ ಆಗಕ್ಕೆ ಸಾಧ್ಯ, ಒಂದು ಬ್ರೇಕಪ್ ಆಗಬೇಕು, ಬಿಟ್ಟು ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಹೆಂಗೋದಂತ ಕತೆ ಕಟ್ಟದ್ ತಾನೇ ನಮ್ದೆಲ್ಲರದು. 100 ವರ್ಷದಿಂದ ಲವ್ ಸ್ಟೋರಿಗಳು ಬರ್ತಿದ್ರು. ಇವನ್ ಟುಡೇ ಯಾಕೆ ಇಟ್ ಇಸ್ ಫೇಮಸ್ ಆಗುತ್ತೆ ಅಂದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ವಾ. ಐ ಮೀನ್ ಆ ಎಕ್ಸಿಕ್ಯೂಷನ್, ಆ ಪ್ರೆಸೆಂಟೇಷನ್, ಅವೆಲ್ಲ ದಟ್ ರಿಯಲಿ ಮ್ಯಾಟರ್ಸ್. ಸೊ ಇವೆಲ್ಲ ಬಿಟ್ಟು ಈಗ ನಿಮಗೆ ಹೀರೋಯಿನ್ಸ್ಗಳ ಜೊತೆ ನಿಮ್ಮ ಈಕ್ವೇಷನ್ ಹೇಗಿರುತ್ತೆ ಅಂತ ಕೇಳ್ತಿದ್ದೆ. ಬೇಕಾದ್ರೆ ನನಗೆ ಯಾವಾಗ ಗೊತ್ತಾಗಿದ್ದು ನಿಮ್ದು ಈಕ್ವೇಷನ್ ಚೆನ್ನಾಗಿರುತ್ತೆ ಅಂತ ಇರಬಹುದು ಅನ್ಸಿದ್ದು ಅಂದರೆ, ಒಂದು ನಮ್ಮ ಜೊತೆ ಹೀರೋಯಿನ್ಸ್ ಅಡ್ಡ ನೀವು ಕೂತ್ಕೊಳ್ಳಿಲ್ಲ, ಬೇರೆಯವ್ರ ಶೋಲ್ ಕೂತಿದ್ರಿ ನೀವು. ಅಪ್ಪ ಇದು ಒಟ್ಟಿನಲ್ಲಿ ಪಾಯಿಂಟ್ ತಂದ್ಬಿಡ್ಬೇಕು ಇವರು, ನನ್ನ ಜೊತೆ ಬರಲಿಲ್ಲ ಅಂತ. ಈಗ ನಾನು ಐಡಿಯಾ ಕೊಟ್ಟಿರೋದು ಬಿಟ್ಬಿಟ್ರು, ಅದನ್ನೇ ಪರವಾಗಿಲ್ಲ, ಓಕೆ ಟೇಕ್ ಇಟ್. ಸೊ ಅವಾಗ ನೋಡಿದಾಗ ಅನ್ಕೊಂಡೆ ಇಟ್ ವಾಸ್ ಗುಡ್ ಅಂದರೆ ಇಟ್ ವಾಸ್ ಅ ಕೈಂಡ್ ಆಫ್ ಹೆಲ್ದಿ ಎನ್ವೈರನ್ಮೆಂಟ್, ಅಟ್ಮಾಸ್ಫಿಯರ್ ವಾಟ್ ಯು ಲೈಕ್ ಲಿವ್ಡ್ ಆ್ಯಂಡ್ ಜೊತೆಲಿ ಇದ್ದಿದ್ದು ಕೂಡ. ಸೊ ನೈಸ್, ಗುಡ್ ಟು ನೋ. ಬಟ್ ಏನು ಗೊತ್ತಾ, ನನಗೆ ಅದೇ ಅನಿಸಿದ್ದು, ದೇರ್ ಇಸ್ ಲೈಕ್ ತುಂಬ ಇಟ್ ವಾಸ್ ಅ ವೆರಿ ಬೋಲ್ಡ್ ಇಂಟರ್ವ್ಯೂ ನಾವು ಮಾಡಿದ್ದು. ಆಮೇಲೆ ತುಂಬ ಹಾರ್ಟ್ ಔಟ್ ಮಾತಾಡಿದ್ದು. ಯೂಶಲಿ ನಾವು ಇಂಟರ್ವ್ಯೂಸ್ ಮಾಡಬೇಕಾದ್ರೆ ತುಂಬ ಪಾಲಿಶ್ಡ್ ಆಗಿ ನೀಟಾಗಿ, ನೀವು ಹೇಳೋದ್ರಲ್ಲಾಗಲಿ ನೀಟಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀಟಾಗಿ ಕೂತ್ಕೊಂಡು ಮಾತಾಡೋ ಥರ. ಸೊ ಬಟ್ ಅವತ್ತು ಶಿ ಕ್ರಿಯೇಟೆಡ್ ಅ ಸ್ಪೇಸ್, ಶಿ ಕ್ರಿಯೇಟೆಡ್ ಅ ಸ್ಪೇಸ್ ಫಾರ್ ಅಸ್, ಸೇ ಸ್ಪೀಕ್ ಯುವರ್ ಹಾರ್ಟ್ ಔಟ್, ದಟ್ಸ್ ಆಲ್ ಅಂತ. ಸೊ ಅದು ಮಾತಾಡಿ ನಾವು ಆಚೆ ಬಂದಾಗ ನನಗೆ ಸಿನಿಮಾ ಬಿಟ್ಟು ಜನ ಆ ಇಂಟರ್ವ್ಯೂ ನೋಡಿದ್ರೆ ಇಷ್ಟ ಆಯಿತು ಅಂತಂದರು. ನನಗೆ ಆಗ ಅನಿಸ್ತು, ಬೀಯಿಂಗ್ ಬೋಲ್ಡ್ ಇಸ್ ನಾಟ್ ದ ಮ್ಯಾಟರ್ ಹಿಯರ್, ಟಾಕಿಂಗ್ ಸೆನ್ಸ್. ಬೋಲ್ಡನ್ನು ತುಂಬ ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ನಾನು ಬೋಲ್ಡು, ನಾನು ಮಾತಾಡ್ತೀನಿ, ಇಟ್ಸ್ ನಾಟ್ ದ್ಯಾಟ್. ಯು ಶುಡ್ ಸ್ಪೀಕ್ ಸೆನ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಅಂಡರ್ಸ್ಟುಡ್ ದಟ್. ಅಂದರೆ ಬೀಯಿಂಗ್ ಬೋಲ್ಡ್ ಅಂತ ಅಂದರೆ ಏನು ಮಾಡ್ತೀಯಾ, ನಾನು ಇರೋದೇ ಹಿಂಗೆ ಇದು ಮಾಡ್ತೀಯಾ, ಓಕೆ, ದಟ್ಸ್ ನಾಟ್ ದ್ಯಾಟ್. ಐ ಮೀನ್ ಯು ಹ್ಯಾವ್ ಟು ಸ್ಪೀಕ್ ಸೆನ್ಸ್. ಅಂದರೆ ನೀಟಾಗಿ ಏನು ಹೇಳಬೇಕೋ, ಯಾವ ವಿಷಯಗಳನ್ನ ತಲುಪಿಸ್ಬೇಕಿತ್ತೋ ಅದನ್ನು ತಲುಪಿಸಿದ್ವಿ. ಆಮೇಲೆ ನನಗೆ ಅರ್ಥ ಆಗಿದ್ದು, ಇನ್ಮೇಲಿಂದ ನಾನು ಲೈಫಲ್ಲಿ ಪಾಲಿಶ್ಡ್ ಆಗಿ ಮಾತಾಡೋಲ್ಲ ಎಲ್ಲೂ ಅಂತ, ಯಾವುದೇ ಇಂಟರ್ವ್ಯೂಲು. ಆ ಇಂಟರ್ವ್ಯೂ ಅದಾದ್ಮೇಲೆ ನನಗೆ ಇವತ್ತಿನವರೆಗೂ ನಾನು ಯಾವತ್ತೂ ಪಾಲಿಶ್ ಆಗಿ ಮಾತಾಡಿಲ್ಲ. ವೆರಿ ಗುಡ್. ಬೀಟ್ ಕಾಮೆಂಟ್ಸ್ ಏನೇ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಏನು ಅನಿಸುತ್ತೋ ಅದನ್ನು ನಾನು ಹೇಳ್ತೀನಿ. ವೆರಿ ಗುಡ್. ಐ ಡೋಂಟ್ ಹ್ಯಾವ್ ಟು ಫೇಕ್. ವೆನ್ ಐ ಆಮ್ ಫೇಕಿಂಗ್ ಇಟ್ಸ್ ಆನ್ ದ ಸ್ಕ್ರೀನ್. ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ದೆ, ಅದು ನನ್ನ ಅದು ನಾನು ಬೇರೆ ಪಾತ್ರನ ಜೀವಿಸ್ತಾ ಇದ್ದೀನಿ. ನಾನು ಏನಿದ್ದೀನಿ ಅನ್ನೋದನ್ನು ನೀನು ನೋಡಬೇಕಲ್ಲ. ಅದಕ್ಕೆ ತಾನೇ ನನಗೂ ನಿನಗೂ ಕನೆಕ್ಷನ್ ಆಗೋದು. ಅದಕ್ಕೆ ತಾನೇ ನಿನಗೆ ನಾನು ಯಾರು ಅಂತ ಗೊತ್ತಿರೋದು. ದಿನ ಪೂರ್ತಿ ಆ್ಯಕ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಬಂತು? ಐ ಹ್ಯಾವ್ ಟು ರಿಮೂವ್ ದ ಮಾಸ್ಕ್ ಆ್ಯಂಡ್ ಸಿಟ್. ನನಗೆ ರೇಡಿಯೋದಲ್ಲಿ ನಂಗೆ ಹೇಳೋರು, ನಾವು ರೇಡಿಯೋದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಗೋಡೆ ನೋಡಿ ಮಾತಾಡ್ತಿದ್ವಿ, ಸ್ಟುಡಿಯೋಲಿ ಯಾರೂ ಇರ್ತಿರ್ಲಿಲ್ಲ. ಸೊ ಬಟ್ ಹಿ ಯೂಸ್ ಟು ಸೇ, ನೀನು ಲಕ್ಷಾಂತರ ಜನ ಜೊತೆ ಮಾತಾಡ್ತಿದ್ಯಾ ಅಂತಾರೆ. ಬಟ್ ಸ್ಟಿಲ್ ದಟ್ ಗೋಡೆ ಈಸ್ ಓನ್ಲಿ 1 person. ಸೊ ಈಗ ನೀವು ಪಾಡ್ಕಾಸ್ಟಲ್ಲಿ, ಈಗ ಐ ಆಮ್ ಸಿಟ್ಟಿಂಗ್, ಮಯೂರ ನಿಮ್ಮ ಎದುರುಗಡೆ ಕೂತಿದ್ದೀನಿ, ಮಯೂರ ಮಾತಾಡ್ತಿದ್ದೀನಿ. ಬಟ್ ಒಬ್ಬ ಮನೇಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅವ್ನು ಅಮೃತ ಮಾತಾಡ್ತಿರೋದು, ಅಮೃತ ನನ್ನ ಜೊತೆ ಮಾತಾಡ್ತಿರೋಂಗೆ ಕನೆಕ್ಟ್ ಆಗೋದು. ದೋ ಯುವರ್ ಅಡ್ರೆಸ್, ದಟ್ ಇಸ್ ವೈ ಇಟ್ ಈಸ್ 1-to-1. ಸೊ ನೋಡಿದಾಗ ಅವನು ಕೇಳಿದಾಗ ಪಾಡ್ಕಾಸ್ಟನ್ನು ಕೇಳ್ತಾನೆ ಅಂತ ಅಂದ್ಕೊಂಡಾಗ, ಸೊ ಅಮೃತ ಏನೇ ಮಾತಾಡ್ತಿದ್ರು ಸೇಂಗ್ಲಿಕ್ಕೆ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅನ್ನೋ ಕಾನ್ಸೆಪ್ಟಾಗೆ ಬರೋವಂಥದ್ದು. ದ ಮಿನಿಟ್ ನಾನು ಲಾರ್ಜರ್ ಪೀಪಲ್ಗಂತ ಹೋದಾಗ ಮೈ ಹೋಲ್ ಬಾಡಿ ಲ್ಯಾಂಗ್ವೇಜ್ ವಿಲ್ ಓನ್ಲಿ ಬಿ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ಆಲ್ವೇಸ್ 1-to-1 ಕನೆಕ್ಷನ್. ದಟ್ ಈಸ್ ವಾಟ್ ನಾನು ಯಾವಾಗಲೂ ಹೇಳ್ತೀನಿ. ರೇಡಿಯೋಯಿಂದ ಬಂದಾಗ 1-to-1 ನನಗೆ ಅದಕ್ಕೆ ಹಿಂಗೆ ಬರೋದು ಅಂತ. ನಾನು ಕೂಡ ಬರ್ತಾ 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 ಈಗ ಎಷ್ಟೋ ಜನ ಕೇಳ್ತೀನಿ, ಇದನ್ನು ಕೇರು ಮಾಡೋಕ್ಕೋಗೋದಿಲ್ಲ, ಬೋಲ್ಡು ಅಥವಾ ಇಲ್ಲ, ನಾನು ಇರೋದೇ ಹೀಗೆ, ನಾನು ಇರೋದೇ ದಿಸ್ ಈಸ್ ರಿಯಲ್ ಮೀ.
ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡಬೇಕು. ಸುಮಾರು ಜನ ನನಗೆ ಬಂದು ಅಡ್ವೈಸ್ಗಳು ಕೊಡ್ತಾರೆ, ಸೇಯಿಂಗ್ ಲೈಕ್ ನೀನು ಈ ಥರ ಶೋ ಮಾಡಿದಾಗ ನಿಂಗೆ ಯಾಕೆ ಈ ಥರ ವರ್ಕೌಟ್ ಆಗೋದಿಲ್ಲ, ಇದು ವರ್ಕೌಟ್ ಆಗಲ್ಲ. ಇಟ್ ಈಸ್ ಓಕೆ, ಎಲ್ಲನೂ ವರ್ಕೌಟ್ ಆಗಬೇಕು ಅನ್ನೋದು ಇಲ್ಲ. ಇಟ್ ಈಸ್ ಆ ಒಂದು ಮಟ್ಟಕ್ಕೆ ಹೋಗ್ಬೇಕಾದ್ರೆ ದ ಪ್ರಾಸೆಸ್ ಇರುತ್ತಲ್ಲ, ಆ ಪ್ರಾಸೆಸ್ನ ಐ ಆಮ್ ಎಂಜಾಯಿಂಗ್ ಇಟ್ ಟುಡೇ ಅಲ್ವಾ. ಅಂಡ್ ಐ ಫೀಲ್ ಇಫ್ ಯು ಬಿ ಯು ನೋ ಸಖತ್ ಚಂದ ಅದು. ಈಗ ನಾನು ನಿನಗೆ ಈಗ ಜನ ಹೇಳ್ತಾರೆ ಮೇಡಮ್ ನೀವು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ ಗುರು, ನಾನು ಚಿಕ್ಕ ವಯಸ್ಸಿಂದ ಮಾತಾಡ್ತಿರೋ ಭಾಷೆ ಈಗ ನಾನು ನಿನ್ ಜೊತೆ ಮಾತಾಡ್ಬೇಕಂದ್ರೆ ನಾನು ಈಗ ಇಮೇಜಿನಲ್ಲಿ ಕೂತ್ಕೊಂಡು ನಿನ್ ಜೊತೆ ಸಂಭಾಷಣೆ ಮಾಡ್ತಿದ್ದೀನಿ, ಅವಶ್ಯಕತೆ ಇಲ್ಲ. ನಾನು ನಿನ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಆಸ್ ಸಿಂಪಲ್ as ದಟ್. ನಾನು ನಿನಗೆ ಆ ಥರ ಏನು ಕೊಡೋದು ಇಲ್ವಲ್ಲ. ಅಲ್ಲ ಕರೆಕ್ಟ್. ಆಮೇಲೆ ಇದೇನು ಗೊತ್ತಾ, ಈ ಕಂಪ್ಯಾರಿಸನ್ಸ್ ಯುಗಕ್ಕೆ ಬಂದಾಗ ಈ ಥರ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ನಾನು ಐ ಕೆನಾಟ್ ಬಿ ಅನುಶ್ರೀ ಥರ ಇರೋಕ್ಕಾಗೋದಿಲ್ಲ. ಸುಮ್ಮನೆ ಎಕ್ಸಾಂಪಲ್, ಐ ಆಮ್ ಡಿಫ್ರೆಂಟ್ ಆ್ಯಂಡ್ ಶೀ ಕೆನಾಟ್ ಬಿ ಲೈಕ್ ಮೀ. ನಾವು ಸಿಗ್ದಾಗ ಮಾತಾಡ್ತೀವಿ ಒಳ್ಳೆ, ಅಥವಾ ಇನ್ನೊಬ್ಬನ ಥರ ನಾನು ಇರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನ್ನ ಶೋಲಿ ಏನು ಮಾಡೋದು, ಕಂಪ್ಯಾರಿಸನ್ಸ್ಗಳಂತ ನಾನು ಹೇಳಿದಾಗ ಆಗೋದಿಲ್ಲ. ಐ ಕೆನಾಟ್ ಗಿವ್. ಈಗ ಅಮೃತ, ಈಗ ನನ್ನ ಶೋ ಬರೋಕ್ಕಿಂತ ಮುಂಚೆ ನೀವು ಬೇರೆ ಶೋಗೆ ಹೋಗಿ ಬಂದಿದ್ದೀರ. ಈಗ ರ್ಯಾಪಿಡ್ ರಶ್ಮಿ ಶೋಲೇ ಕೂತಿರ್ತೀರ. ಸೊ ನಾನು ಬರ್ಬೇಕಾದ್ರೆ ಅವಾಗ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಅನ್ಕೊಂಡೆ ನಾನು ಮತ್ತೆ ಮಾಡಬೇಕು ಅಂದಾಗ ಐ ಸೈಡ್ ನನ್ನ ಮೇಲೆ ಇರುತ್ತಲ್ವ, ನಾನು ಯಾವ ರೀತಿ ಮಾತಾಡ್ಸ್ತೀನೋ ಕಾನ್ವರ್ಸೇಷನು. ಈಗ ಒಂದು ಸಿನಿಮಾ ಇಂಟರ್ವ್ಯೂ ಅಂತ ಬಂದಾಗ, ಈಗ ಯಾವುದೊಂದು UA ಅಂತ ತೊಗೊಂಡಾಗ ಉಪ್ಪಿ ಸರ್ ನಿಮಗೆ 50 ಚಾನಲಲ್ಲಿ ಕೂತಿರ್ತಾರೆ. ಯಾಕೆ ಅವ್ರು ಹೇಳ್ಬೋದಲ್ಲ ನಾನು 50 ಚಾನಲಲ್ಲೂ ಒಂದಾದ್ಮೇಲೆ ಒಂದು ಸೇಮ್ ಕಂಟೆಂಟ್ ಆಗುತ್ತೆ ಯಾಕೆ ಅಂತ. ನೋ, ಇಟ್ ಇಸ್ ನಾಟ್ ದ ಕೇಸ್. ಸೊ ಹಾಗಾಗಿ ಅನ್ಕೊಂಡೆ ಇಟ್ ಇಸ್ ಆಲ್ ನೀವು ಹೆಂಗ್ ಕೇಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗೋದು. ಈಗ ಸೇಮ್ ಇತ್ತಾ ಅಲ್ಲ, ಇಂಟರ್ವ್ಯೂ ಸೇಮ್ ಇತ್ತಾ? ಅಗೇನ್ ಏನ್ ಗೊತ್ತಾ, ಎಲ್ಲರಿಗೂ ಮಾತಾಡೋದಕ್ಕೆ ಒಂದು ಆರ್ಟಿಸ್ಟ್ ಅಂತಂದ್ರೆ ವಿಷಯ ಸೇಮೇ ಇರುತ್ತೆ, ಬಟ್ ನೀವು ಕೇಳೋ ರೀತಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಐ ಮೀನ್ ದ ಟಾಪಿಕ್ಸ್ ವಾಟ್ ವಿ ಸ್ಪೀಕ್ ಇಸ್ ವೆರಿ ಕಾಮನ್. ನಮಗೇನಿರುತ್ತೆ ಕಾಮನ್ ಗ್ರೌಂಡ್ಸ್ ಅಲ್ವಾ. ಇವಾಗ ನಾನು ಆರ್ಟಿಸ್ಟ್ ಅಂತ ಆದರೆ ಸಿನಿಮಾ ಬಗ್ಗೆ, ಡೈರೆಕ್ಟರ್ಸ್ ಬಗ್ಗೆ, ಸಿನಿಮಾಟೋಗ್ರಫಿ ಆ್ಯಂಡ್ ನಾನು ಯಾವ ಸ್ಟ್ಯಾಂಡು, ಲ್ಯಾಂಗ್ವೇಜಸ್ ಅಷ್ಟೇ ಮಾತಾಡೋದಕ್ಕಾಗೋದು. ಆದರೆ ನೀವು ಯಾವ ಥರ ಕೇಳ್ತೀನಿ ಅನ್ನೋದು ಇಂಪಾರ್ಟೆಂಟು. ಈಗ ನಾನು ಯಾವ್ದು ಇದೇ ವಿಷಯನ ನಾನು ಬೇರೆ ಥರ ಆನ್ಸರ್ ಮಾಡಿರ್ತೀನಿ ಬೇರೆ ಕಡೆ, ಯಾಕಂದರೆ ಅವ್ರು ಕೇಳೋ ರೀತಿ ಬೇರೆ ಇರುತ್ತೆ, ಅವ್ರು ಕೇಳೋ ಪರ್ಸ್ಪೆಕ್ಟಿವ್ಸ್ ಬೇರೆ ಇರುತ್ತೆ, ನೀವು ಕೇಳ್ತಿರೋ ಪರ್ಸ್ಪೆಕ್ಟಿವ್ ಬೇರೆ ಇದೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಐ ಫೀಲ್ ಇಟ್ಸ್ ದ ಮ್ಯಾಜಿಕ್ ಆಫ್ ಆ್ಯಂಕರ್ಸ್. ಥ್ಯಾಂಕ್ ಯು. ಆಲ್ ಆಫ್ ಯು ಗೈಸ್ ಆರ್ ಸೋ ಗುಡ್ ಆ್ಯಂಡ್ ಎಲ್ಲರೂ ದಿ ಸೋ ಡಿಫ್ರೆಂಟ್. ನನಗೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ, ನಾನು ಅದನ್ನೇ ಜಿಬ್ರಾ ಹಾಕ್ಬೇಕಾದ್ರೆ ಸತ್ಯ ಅವ್ರಿಗೆ ಅದನ್ನೇ ಹೇಳಿದೆ, ಇಲ್ಲ ಸತ್ಯ ಯು ಶುಡ್, ನೀವು ಕನ್ನಡದಲ್ಲಿ ಬಂದು ಇಂಟರ್ವ್ಯೂಸ್ ಮಾಡಿ. ಎಂತೆಂಥ ಆ್ಯಂಕರ್ಸ್ ಇದ್ದಾರೆ ಗೊತ್ತಾ ನಮ್ಮ ಹತ್ರ, ದೇ ಆರ್ ಸೋ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ದೇ ಆರ್ ಸೋ ಡಿಫ್ರೆಂಟ್, ದೇ ಆರ್ ಸೋ ಇನೋವೇಟಿವ್. ಆ್ಯಂಡ್ ಅದಕ್ಕೆ ನಮಗೆ ನಮ್ಮ ಇಂಟರ್ವ್ಯೂಸ್ ಎಲ್ಲ ಆ ಥರ ಮಿಲಿಯನ್ ವ್ಯೂಸ್ ಓಡೋದು. ಯಾಕಂದರೆ ಇಟ್ಸ್ ದ ಮ್ಯಾಜಿಕ್ ದಟ್ ಯು ಗೈಸ್ ಕ್ರಿಯೇಟ್. ಮಿಲಿಯನ್ ವ್ಯೂಸ್ಗೆ ನಮ್ಮ ಅಕ್ಕ ಒಬ್ಬಳೇ ಇರೋದು, ಅವಳು ಹಂಗೆ ಇರಲಿ. ಬಟ್ ಎನಿವೇ ಇನ್ ರಿಯಲ್ ಲೈಫ್ ಲೈಕ್ ಹೆಂಗೆ, ತುಂಬ ರಿಲಿಜಿಯಸ್ ಅಥವಾ ಲೈಕ್ ಹೆಂಗೆ, ವಾಟ್ ಈಸ್ ಯುವರ್ ಪ್ರಾಕ್ಟೀಸ್? ಐ ಆಮ್ ರಿಲಿಜಿಯಸ್ ಅಂದರೆ ತುಂಬ ಇಲ್ಲ, ಬಟ್ ಅಂದರೆ ಐ ಬಿಲೀವ್ ದೇರ್ ಇಸ್ ಒನ್ ಎನರ್ಜಿ ಅಂತ. ಆ್ಯಂಡ್ ನನಗೆ ಫೀಮೇಲ್ ಎನರ್ಜೀಸ್ ತುಂಬ ಇಷ್ಟ. ಓ, ದೇವಿ ದೇವಸ್ಥಾನಗಳಿಗೆ ನಾನು ತುಂಬ ಹೆಣ್ಣು ದೇವ್ರು ನಂಬೋದು. ವೆರಿ ಗುಡ್. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ಅಮ್ಮ ಹೇಳಿದ್ದು ನಾನು ಹುಟ್ಟಿದ್ದೂ ಹಾಗೆ ಅಂತ. ಸೊ ನನಗೇನು ಗೊತ್ತಾ, ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಆರ್ ಸರೌಂಡೆಡ್ ವಿತ್. ನಾನು ಎಲ್ಲಿ ಹೋದ್ರೂ ನನ್ನ ಸುತ್ತಮುತ್ತ ಯಾರೇ ನೋಡಿದ್ರು ಹೆಣ್ಮಕ್ಳು ಇರ್ತಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಐ ಮೇಕ್ ಇನ್ಸ್ಟೆಂಟ್ ಕನೆಕ್ಷನ್ ವಿತ್ ವುಮೆನ್. ಆ್ಯಂಡ್ ನಾನು ನಂಬೋದು ಚಾಮುಂಡಿ ಮತ್ತು ಕಟಿ ದುರ್ಗಾ ಪರಮೇಶ್ವರಿ ಎರಡು ತುಂಬ ನಂಬ್ತೀನಿ, ತುಂಬ ಇಷ್ಟ ನನಗೆ ದೇವರು. ಸೊ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಇವಾಗ ಒಂದು ಸುತ್ತಮುತ್ತ ನೋಡಿದ್ರೆ ಈಗ ರಮ್ಯಾ ಅವ್ರ ಜೊತೆ ಕನೆಕ್ಷನ್ ಆದಾಗಲೂ ಶಿ ಇಸ್ ಇಂಡಿಪೆಂಡೆಂಟ್, ಶಿ ಇಸ್ ಸ್ಟ್ರಾಂಗ್. ಸುನೈನಾ, ಸಚಿನಾ, there's so many women, you know, they're all strong and they're so, you know, they're very different individuals, everybody. My mother, it's like I believe in that. I believe in female energies a lot. I don't know why. I feel it's very ಹೆಂಗೆ ಹೇಳೋದು ನಿಮಗೆ, ಒಂಥರ ಬಯಸ್ಡ್ ಇಲ್ಲದೆ ತುಂಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್, ಮನಸ್ಸಿಂದ ಬರೋ ಪ್ರೀತಿ ಅಂತ ಅನಿಸುತ್ತೆ. ಇಟ್ಸ್ ಲೈಕ್ ಎವ್ರಿ ವುಮನ್ ವಿಲ್ ಹ್ಯಾವ್ ಅ ಮದರ್ ಇನ್ ಹರ್, ನೋ? That is what I really love. ನಿಜ, ಅಗ್ರೀಡ್ ಅದಂತೂ. ಆ್ಯಂಡ್ ವೆನ್ ಯು ಗೋ ಟು ಎ ದೇವಿ ಟೆಂಪಲ್, ಯಾವುದೋ ಒಂದು ಶಕ್ತಿ ಪೀಠಗಳಿಗೆ ಹೋದಾಗ ಅಲ್ಲಿ ಆ ದೇವಸ್ಥಾನದಲ್ಲಿ ಸಿಗೋಂಥ ಎನರ್ಜಿ ಇರುತ್ತಲ್ಲ, ಅದು ಐ ಮೀನ್ ನಾನು ತುಂಬ ಐ ಆಮ್ ಎ ಬಿಗ್ ಡಿವೋಟಿ ಆಫ್ ಎಲ್ಲ ಶಕ್ತಿ ಪೀಠಗಳು. ಅಂದರೆ ನನಗೆ ಜೀವನದಲ್ಲಿ ಆಸೆ ಇರೋದೇನು ಅಂತಂದರೆ, ನನಗೆ ಸಿಕ್ಕಿದ್ರೆ ನಾನು ಕೊಲ್ಲೂರು ಮೂಕಾಂಬಿಕೆನೋ ಅಥವಾ ಶೃಂಗೇರಿಯಲ್ಲಿ ಒಂದು ಮನೆ ಮಾಡ್ಬೋಣ ಅಂತ ಆಸೆ ಇರೋದು. ಮಾಡೇ ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. ಯಾಕೆ ಅಂದರೆ ನನಗೆ ವರ್ಷಕ್ಕೊಂದು 5-6 ಸಲ ಹೋಗ್ತೀನಿ, ಅಥವಾ ಮೋರ್ ದ್ಯಾನ್ ಸಲ ಅಷ್ಟೊಂದು ಹೋಗ್ತೀನಿ. ಮನ್ಸಿದ್ದಾಗೆಲ್ಲ ಹೋಗ್ತಿರ್ತೀನಿ. ಕೆಲವರು ರೇಗಿಸ್ತಿರ್ತಾರೆ, ನೀನು ಕೊಲ್ಲೂರು ಶೃಂಗೇರಿಗೆ ಹೋಗೋ ಪೆಟ್ರೋಲ್ ದುಡ್ಡಲ್ಲಿ ನೀನೊಂದು ದೊಡ್ಡ ಮನೆನೇ ತೊಗೊಂಡ್ಬಿಡ್ಬೋದಂತೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಆಮ್ ಲೈಕ್,
ಅಲ್ಲಿ ಹೋದರೆ ನಿನಗೆ ಸಿಗೋಂಥ ಒಂದು ಎನರ್ಜಿ ಎನರ್ಜಿ ಇರುತ್ತಲ್ಲ, ಇಟ್ಸ್ ರಿಕ್ವೈರ್ಡ್. ಫುಲ್ ಚಾರ್ಜ್ಡ್ ಅಪ್. ಆ್ಯಂಡ್ ಐ ನೋ ಅದು ಯಾವ ರೀತಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿರುತ್ತೆ ಅಂತ. ಒಂದು ಸಂದರ್ಭದಲ್ಲಿ ನೀನು ಯಾವಾಗ ಸಿಗಾಕೊಂಡಿದ್ದಾಗ ಹೊರಗಡೆ ಬರ್ತೀಯಲ್ಲ ನೀನು ಸಮಸ್ಯೆಗಳಲ್ಲಿ, ಅವಾಗ ಯಾರೋ ಒಬ್ರು ಬಂದ್ಬಿಟ್ಟು ಇದನ್ನು ಹೇಳ್ತಾರೆ. ಅವ್ರು ಅದೇ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ. ಅದೇ ಇವೆಲ್ಲ ಯಾಕೆ ಗೊತ್ತಾ ನಿಂಗೆ ತುಂಬ ಈಸಿ ಆಗಿದ್ದು ಅಂತ ಹೇಳ್ತಾರೆ. ಯಾಕೆ ಅಂತಾನೆ, ನೀನು ಶಕ್ತಿಪೀಠಗಳು ಜಾಸ್ತಿ ಹೋಗ್ತೀನಿ ನೋಡು ಅದಕ್ಕೆ ಅಂತ ಹೇಳ್ತಾರೆ. ಐ ವಿಲ್ ಲೈಕ್, ಓ ಹೌದಾ ಇರ್ಬೋದು. ಆವಾಗ ಐ ರಿಯಲೈಸ್ ಎಸ್, ಅಂದರೆ ಯಾವ ರೀತಿ ಎನರ್ಜಿಗಳನ್ನ. ಲೈಕ್ ರೀಸೆಂಟಾಗಿ ನನಗೆ ಐ ಮೆಟ್ ಮಧುದಾಯ್ತು ತೋಟ. ಸೊ ಎಲ್ಲ ಮಾತಾಡಿದ್ವಿ ಪನ್ನಾ ಇದು ಕೆಫೆ. ಸೊ ಎಲ್ಲ ಮಾತಾಡಿದ್ಮೇಲೆ ಒಂದು ವಾರ ಆದಮೇಲೆ ಶಿ ಕಾಲ್ಡ್ ಮೀ. ಶಿ ಸೆಡ್, ಮಯೂರ ನಾನು ಒಂದು ವಿಷಯಕ್ಕೆ ಕಾಲ್ ಮಾಡಿದೆ, ಹೇಳಿ ಮಧು ಅಂತಂದರೆ. ನಂಗೆ ತುಂಬ ಖುಷಿ ಆಯ್ತು. ಅಂದರೆ ಯುವರ್ ಎನರ್ಜಿ ವಾಸ್ ಸೋ ವೈಬ್ರೆಂಟ್ ಟು ಮೀ. ನಾನು ಮಧು ಸಿಕ್ಕರೆ ಬರೀ ವಿ ಸ್ಪೀಕ್ ಅಬೌಟ್ ಓನ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರಿ, ಎಲ್ಲೋದ್ರಿ, ಈ ಜಾಗಕ್ಕೆ ಹೋದ್ರಿ, ಯಾವ್ದು ಬರೀ ಇದೇ ಮಾತಾಡಿದ್ವಿ ಯಾವಾಗಲೂ. ಅವತ್ತು ಹಂಗೆ ಮಾತಾಡ್ತಾಯಿದ್ದೀವಿ ಎಲ್ಲ ಮಾತಾಡ್ಬಿಟ್ಟು ದೆನ್ ನಾನು ಇದಕ್ಕೆ ಹೇಳೋಕ್ಕೆ ಕಾಲ್ ಮಾಡಿದ್ದು, ನಿನ್ನ ಎನರ್ಜಿ ಎಷ್ಟು ವೈಬ್ರೆಂಟ್ ಆಗಿತ್ತು ಅಂದರೆ ನನಗೊಂದು ಥರ ಆಗೋಯ್ತು, ಖುಷಿ ಆಗೋಯ್ತು ನನಗೆ ಅಂತ. ಲೈಕ್ ಹೌದಾ, ನಾನೇನೂ ಇಲ್ಲ, ನಾರ್ಮಲ್ ಆಗಿದ್ದೆ. ಇಲ್ಲ ನಿನಗೆ ನಿಂಗೆ ಗೊತ್ತಿಲ್ಲದ್ರೆ ನಿನಗೆ ಅನ್ನಿಸ್ತಿದೆ. ಇಲ್ಲ, ಅದೊಂದು ಟೆಂಪಲ್ಗೆ ಹೋಗಿ ಬಂದಮೇಲೆ ಆ ಎನರ್ಜೀಸ್ ಕಾಣಿಸುತ್ತೆ, ನಿಜವಾಗ್ಲೂ ಕಾಣಿಸುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಅದೇನು ಗೊತ್ತಾ, ಏನಕ್ಕೆ ಆ ಗಂಟೆ ಶಬ್ದನೂ ಅಷ್ಟೇ. ಆ್ಯಂಡ್ ಅಲ್ಲಿ ಸೈಲೆನ್ಸ್ ಅಂತ ಏನು ಮಾಡ್ತಾರೆ, ಕರ್ಪೂರದ್ದು ವಿಭೂತಿ ಅಥವಾ ಏನೋ ಅಗರಬತ್ತಿ ಸ್ಮೆಲ್, ಇವೆಲ್ಲ ಇಂಪ್ಯಾಕ್ಟ್ ಮಾಡೋದೇ. ಇಟ್ಸ್ ಲೈಕ್ ಮೆಡಿಟೇಟಿಂಗ್. ನೋ, ಯು ಆರ್ ಆನ್ ಯೋರ್ ಸೆಲ್ಫ್ ಆ್ಯಂಡ್ ದ ಕನೆಕ್ಷನ್ ಇಸ್ ಓನ್ಲಿ ವಿತ್ ಯು ಆ್ಯಂಡ್ ಗಾಡ್. ಯಾರು ಏನು ಬಟ್ಟೆ ಹಾಕಿದ್ದಾರೆ ಅಂತ ಯಾರು ನೋಡ್ತಾರೆ ದೇವಸ್ಥಾನದಲ್ಲಿ? ಬಿಕಾಸ್ ಯು ಹ್ಯಾವ್ ಸೋಲ್ ಟು ಸೋಲ್ ಕನೆಕ್ಷನ್ ವಿತ್ ಗಾಡ್ ಆ್ಯಂಡ್ ಯು ಕನೆಕ್ಟ್ ವಿತ್ ಹರ್. ಆಮೇಲೆ ಓನ್ಲಿ ಅವ್ರ ಹತ್ರ ಮಾತ್ರ ನೀನು ಸತ್ಯವಾಗಿರೋಕ್ಕೆ ಸಾಧ್ಯ. ನೀನು ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಫೇಕ್ ನಾನು ಇದು ಮಾಡೇ ಇಲ್ಲ ಅಂತ. ಬಿಕಾಸ್ ಶಿಲ್ ಬಿ ವಾಷಿಂಗ್ ಯು, ಶಿ ನೋಸ್ ವಾಟ್ ಯು ಹ್ಯಾವ್ ಡನ್. ನನಗೆ ಆಟೋಮೆಟಿಕ್ ಫಸ್ಟ್ ಲೈನ್ ಎಲ್ಲೇ ದೇವಸ್ಥಾನಕ್ಕೆ ಬರೋದು, ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಮ್ಮ ಫಸ್ಟ್ ಬರೋದು. ಇದನ್ನ ಮಾಡ್ಬಿಟ್ಟೆ ಅದು ತಪ್ಪಾಯಿತು ಅಷ್ಟೇ. ಆಮೇಲಿಂದ ಅಪ್ಲಿಕೇಶನ್ ಹಾಕ್ತೀನಿ. ಓನ್ಲಿ ಶಿ ಕ್ಯಾನ್ ಫಾರ್ಗಿವ್ ಯು. ಓನ್ಲಿ ಶಿ ಕ್ಯಾನ್ ಫಾರ್ಗಿವ್ ಯು ಆ್ಯಂಡ್ ಶಿ ವಿಲ್ ಗಿವ್ ಯು ಮೋರ್ ಎನರ್ಜಿ ಟು ಸೇ ನಾಟ್ ಟು ಡೂ ದಟ್ ಅಗೇನ್. ಮತ್ತೆ ಮಾಡಬೇಡ ಇದನ್ನು ಅಂತ. ಅದು ಅವಳ ಕೈಯಲ್ಲಿ ಮಾತ್ರ ಆಗೋದು. So that energy is very much needed and I think it will be seen also. It will be seen also. It will be seen. Okay, ಅದು ಹೋಗಿ ಬಂದರೆ ನೀವು ಆ ಸ್ಪಿರಿಚುವಲ್ ಎನರ್ಜೀಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಅಯ್ಯೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಮುಂಚೆ ಅಷ್ಟು ನಂಬ್ತಾ ಇರಲಿಲ್ಲ. ಬಟ್ ಅಂದರೆ ನಂಬ್ತಾ ಇರಲಿಲ್ಲ ಅನ್ನೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗೋದು ಅಷ್ಟು ಬಿಲೀವ್ ಮಾಡ್ತಾ ಇರಲಿಲ್ಲ. ಬಟ್ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ದ ಫೀಲ್ಡ್ ದಟ್ ವಿ ಆರ್ ಇನ್ ಅಲ್ವಾ. ಕುಕ್ಸೋರು ಜಾಸ್ತಿ. ಆಮೇಲೆ ಹೆಂಗೆ ಅಂತಂದರೆ, ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಹೊಗಳೋರು ಕಡಿಮೆ, ಕೆಟ್ಟ ಸಿನಿಮಾ ಮಾಡಿಬಿಟ್ರೆ ಕಾಯ್ತಾ ಇರ್ತಾರೆ ಏನು ಖರಾಬಾಗ. ಅದಕ್ಕೊಂದು 100 ಕಾಲ್ ಹೋಗಿರುತ್ತೆ. ಒಳ್ಳೆ ಸಿನಿಮಾಗೆ ಒಂದು 2 ಕಾಲ್ ಬಂದಿರುತ್ತೆ. ಕೆಟ್ಟ ಸಿನಿಮಾ ಮಾಡಿದ್ರೆ 100 ಕಾಲ್ ಹೋಗಿರುತ್ತೆ. ಅವ್ಳ ಪರ್ಫಾರ್ಮೆನ್ಸ್ ನೋಡಿದ್ಯಾ, ಅವಳು ಹೆಂಗೆ ಕಾಣಿಸ್ತಿದ್ಲು ನೋಡಿದ್ಯಾ, ವಿಶೇಷ ನೋಡ್ದ, ಸಿನಿಮಾ ನೋಡ್ದ. ಎಷ್ಟು ಜನ ಕುಗ್ಸಿದಾರೆ ಗೊತ್ತಾ. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಮೀ ಬಿಕಾಸ್ ಐ ವಾಸ್ ಫ್ಯಾಟ್ ಆ್ಯಂಡ್ ದೇವ್ ಟೋಲ್ಡ್ ಇಟ್ ಆನ್ ಮೈ ಫೇಸ್ ಸೇಯಿಂಗ್ ನಿನ್ನ ಎಷ್ಟು ಬಾಡಿ ಶೇಮಿಂಗ್ ಮಾಡಿದಾರೆ ಗೊತ್ತಾ. ನೀವು ಹಿಂಗಿದ್ದೀರಾ, ನಿಮ್ಮನ್ನು ಹಾಕೊಳ್ಳೋಕ್ಕಾಗಲ್ಲ. ಅದೆಲ್ಲ ನೋಡಿದಾಗ ನಾನು ಹೋಗಿ ಅದೆಲ್ಲ ಒಪ್ಪಿಸಿ ಮಾತಾಡಿದಾಗ ಆಮೇಲೆ ನಾನು ಬೇಕಂದ್ರೆ ಹಾಕೋ, ನಾನು ಇರೋದು ಹಿಂಗೆ, ನೀನು ಯಾರು ನೀನು ಹಾಕೋಬೇಡ ಅಂದರೆ ಯು ಹ್ಯಾವ್ ಆಪ್ಷನ್ಸ್. ಯು ಡೋಂಟ್ ಕಮ್ ಆ್ಯಂಡ್ ಟೆಲ್ ಮೀ ವಾಟ್ ಐ ಹ್ಯಾವ್ ಟು ಬಿ, ಹೌ ಐ ಹ್ಯಾವ್ ಟು ಬಿ ಆ್ಯಂಡ್ ಆಲ್ ದೋಸ್ ಎನರ್ಜೀಸ್ ಯು ಗೆಟ್ ಇಟ್ ಫ್ರಮ್ ಹರ್ ಓನ್ಲಿ. ಏನು ಎಷ್ಟು ಬ್ಲೇಮ್ಸ್ ತೊಗೊಳ್ಬೇಕಂದ್ರೆ ಈ ಜಾಗದಲ್ಲಿ ನಿಂತ್ಕೊಂಡಾಗ ಅಲ್ವಾ. ಅಯ್ಯೋ ಎಷ್ಟು ಬ್ಲೇಮ್ಸ್, ಎಷ್ಟು ಒದ್ದಾಟ, ಎಷ್ಟು ಹೋರಾಟ. ಹೊಗಳಿಕೆ ತಗೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೋ, ಆ ತೆಗಳಿಕೆ ತಗೊಳಕ್ಕೆ ಅಷ್ಟು ದುಃಖನೂ ಆಗುತ್ತೆ. ಅಂದರೆ ಈಸಿ ಟಾರ್ಗೆಟ್ಸ್ ಅಲ್ವಾ, ಈಸಿ ಟಾರ್ಗೆಟ್ಸ್ ಅದು. ಇವಾಗ ಹೀರೋಸ್ ಕೂದಲಿಲ್ಲ ಅಂದ್ರು, ಹೊಟ್ಟೆ ಇಲ್ಲ ಅಂದ್ರು, ಇದು ಹೊಟ್ಟೆ ಬಂದ್ರೂ ಏನಾದ್ರೂ ಒಂದು ಲೆವೆಲ್ಗೆ ನಿಂತ್ಕೊಂಡಾಗ ಇಟ್ಸ್ ವೆರಿ ಈಸಿ. ಈವನ್ ಒಂದು ಸರ್ಟನ್ ಏಜ್ ಅಂತಾದ್ರೂ ಅವ್ರಿಗೆ ಅಂತಾನೆ ಸ್ಕ್ರಿಪ್ಟ್ ಬರೆಯೋದಂಥವ್ರು 1000 ಜನ ಇರ್ತಾರೆ ಬಿಕಾಸ್ ಆಫ್ ದ ಸ್ಟಾರ್ಡಮ್ ದಟ್ ದೇ ಕ್ರಿಯೇಟ್. ಬಟ್ ಫಾರ್ ವುಮೆನ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಇಸ್ ನಾಟ್. ಎವ್ರಿ ಡೇ ವಿ ಹ್ಯಾವ್ ಟು ಸಫರ್ ಟು ಮೇಂಟೈನ್ ಆ್ಯಂಡ್ ಎವ್ರಿ ಡೇ ವಿ ಹ್ಯಾವ್ ಟು ಲುಕ್ ಇನ್ ಸರ್ಟನ್ ವೇ. ವೇರ್ ನೆಕ್ಸ್ಟ್ ಸಿನಿಮಾಗೆ ನಾನು ಅವ್ರು ಕಾಸ್ಟ್ ಮಾಡಬೇಕು ಅಂತಂದರೆ ನಾನು ಹೆಂಗೆ ಇರಬೇಕು ಅನ್ನೋ ಒದ್ದಾಟ ಹೀರೋಯಿನ್ಸಿಗೆ ದಿನ ಇರುತ್ತೆ. ಇಟ್ ಇಸ್ ಡಬಲ್. ಕಾಣಿಸ್ದೇ ಇರ್ಬೋದು. ಇವಾಗ ಮೇಲ್ ಡ್ರಿವನ್ ಇಂಡಸ್ಟ್ರಿ, ಇಟ್ಸ್ ವೆರಿ ಏನೋ ಆಡಿಯನ್ಸು ಹೀರೋ ನೋಡೋದಕ್ಕೆ ಬರೋದು. ಆದ್ರೂ ಹೀರೋಯಿನ್ ಇರ್ತಾಳೆ ಸಿನಿಮಾಲಿ, ಅವಳು ಏನು ಮಾಡಬೇಕು, ಸ್ವಲ್ಪ ಸ್ಪೇಸ್ಗೆ ಹೀರೋಯಿನ್ ಇಲ್ದೇನೂ ಆಗುತ್ತಾ ಸಿನಿಮಾ. ಅಂದಾಜ್ ಯಾವುದೋ ಒಂದು ಕತೆ ಮೇಲೆ ಹೋಗ್ತಿದೆ ಅಂತಂದ್ರೆ ದೆನ್ ಓಕೆ. ಈಗ ಯಾವುದೋ ಒಂದು ನಾನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದೀನಿ. ಇಫ್ ಯು ಆರ್ ಮೇಕಿಂಗ್ ಫಿಲ್ಮ್ಸ್ ಲೈಕ್ ಗರುಡ ಗಮನ, ಯು ಡೋಂಟ್ ನೀಡ್. ಕರೆಕ್ಟ್. ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಲೈಕ್ ಪುಷ್ಪ, ಐ ಆಮ್ ನಾಟ್ ಗೋಯಿಂಗ್ ಟು ಕಂಪ್ಲೇಂಟ್ ಆಲ್ಸೋ. ಪುಷ್ಪ ತರ ಸಿನಿಮಾ ಮಾಡಿದ್ರೆ ಹೀರೋಯಿನ್ ಇಲ್ದೇ ಇರಕಾತಾ? ಅದೇನೇ ಅನ್ಕೊಂಡು ಈವನ್. ಬಟ್ ಅದು ನೋಡಿ ಪುಷ್ಪ 2 ನನಗೆ ಹೆಂಗೆ ಅನ್ಸಿದ್ದು ಅಂತಂದ್ರೆ, ಅಂಥ ದೊಡ್ಡ ಮಾಸ್ ಸಿನಿಮಾಲು ಹೀರೋಯಿನಿಗೆ ಸ್ಪೇಸ್ ಕೊಡ್ಬೋದು ಅಂತ ಸುಕುಮಾರ್ ತೋರಿಸಿದಾರಲ್ಲ, ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಅವಶ್ಯಕತೆ ಇರಲಿಲ್ಲ. ಇಟ್ಸ್ ಅ ಮಾಸ್ ಫಿಲ್ಮ್. ಆಯ್ತಾ, ಅವನು ಸ್ಮಗ್ಲರು ಇದೆಲ್ಲ ಮಾಡ್ತಿದ್ದಾನೆ, ಅದನ್ನೇ ತೋರಿಸು ಜಾಸ್ತಿ.
ಅವಳನ್ನ ಏನಕ್ಕೆ ತೋರಿಸ್ಬೇಕಿತ್ತು? ಇನ್ಫ್ಯಾಕ್ಟ್ ಸುಮ್ಮನೆ ಹೇಳಿದ್ದು ಲಾಸ್ಟಲ್ಲಿ ಯಾವುದೋ ಒಂದು ಇದರಲ್ಲಿ ಹೆಂಡ್ತಿನ ಬೇರೆಯವ್ರು ಸಾಯಿಸ್ಬಿಟ್ಟಿದ್ರು ಅಂದಿದ್ರು ಅದು ಸಿನಿಮಾ ಥ್ರೂ ಆ್ಯಂಡ್ ಥ್ರೂ ಕ್ಯಾರಿ ಆಗೋಗಿರೋದು. ಒಂದು CM ಒಂದು ಫೋಟೋ ತಗೋಬೇಕು ಅಂದ್ರೆ ಅವ್ನು ಆ ಥರ ರಿಸ್ಕ್ ತಗೋತಾನೆ ಅಂತಂದ್ರೆ ಮನೆ ಕರ್ಕೊಂಡು ಬಂದು ಕೂಡಿಸಿ ಆಮೇಲೆ ಒಂದು ಸೀನ್ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ನಾನು ರಶ್ಮಿಕಾಗೆ ಓದ ಹೇಳಿದೆ, ಒನ್ ಸೀನ್ ಈಸ್ ಎನಫ್ ಫಾರ್ ಯು ಟು ಪ್ರೂವ್ ದಟ್ ಯುವರ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ಈಗ ಅಂತ. ಬಿಕಾಸ್ ದ ವೇ ಶಿ ಹಸ್ ಪುಲ್ಡ್ ಇನ್ ದಟ್ ಸೀನ್, ಅದೇ ಗಂಗಮ್ಮ ಜಾತಮ್ಮ ಸೀನಲ್ಲಿ ಗಂಡನ ಬಗ್ಗೆ ಮಾತಾಡ್ತಾರಲ್ಲ, ಐ ಆಮ್ ಲೈಕ್ ವಾವ್. ನನಗೆ ಇನ್ನೊಂದು ಖುಷಿಯಾಗಿದ್ದು UI ನೋಡಿದಾಗ ಮಯೂರ, ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಹೆಸರು ಹಾಕಿದ್ರು, ಐ ಮೀನ್ ಇಟ್ಸ್ ಉಪ್ಪಿ ಸರ್. ಉಪ್ಪಿ ಸರ್, ಈಸ್ ಆರ್ ರಿಯಲ್ ಸ್ಟಾರ್. ಉಪ್ಪಿ ಸರ್ರು ಸಿನಿಮಾ ಓಪನಿಂಗು ನಾನು ಕೂತಾಗ ದೊಡ್ಡದಾಗಿ ಗ್ರೀಷ್ಮ ನನ್ನಯ್ಯ ಅಂತ ಬಂತಲ್ಲ ವಿತ್ ಫ್ಲವರ್ಸ್ ಬಿಹೈಂಡ್, ನಾನು ರೋಶ್ನಿ ಒಂದು ನಿಮಿಷ ಫೋನ್ ನೋಡ್ಬಿಟ್ಟು ಹಿಂಗೆ ನೋಡೋಷ್ಟರಲ್ಲಿ ಹೋಯ್ತು. ನಾನಂದೆ ರೋಶ್ ನೋಡಿದೆ ಅದನ್ನು ನೀನು ಅಂತ. ಅವಳು ಏನು ಅಂದರೆ ಬ್ರೋ ಹೀರೋಯಿನ್ ಹೆಸರು ಫಸ್ಟ್ ಬಂತು ಬ್ರೋ ಅಂದರೆ, ಐ ಮೀನ್ ಎಂಥ ಚೇಂಜ್ ಅದು, ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಈ ಸರಿ ಆ್ಯಕ್ಚುಲಿ ಅದು ಉಪ್ಪಿ ಸರ್ ಮಾಡಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಆ ಸಿನಿಮಾ ನೋಡಿದಾಗ್ಲೂ ಅಷ್ಟೇ, ಐ ಫೆಲ್ಟ್ ಸೋ ಗುಡ್. ಐ ಮೀನ್ ಬಿಗ್ ಪೀಪಲ್ ಲೈಕ್ ಯು ಗೈಸ್ ಶುಡ್ ಬ್ರಿಂಗ್ ಚೇಂಜಸ್. ಅಬ್ಸಲ್ಯೂಟ್ಲಿ. ಇಲ್ಲ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಅದೆಲ್ಲ ನೋಡಿದಾಗ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಸೆಕೆಂಡ್ ಸಿನಿಮಾ ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ದ ಫಸ್ಟ್ ಪೋಸ್ಟರ್ ವೆನ್ ವಿ ರಿಲೀಸ್ಡ್ ಪೃಥ್ವಿ ಅಂಬರ್ ಆ್ಯಂಡ್ ಅಂಕಿತಾ ಅಮರ್ ಇನ್ ಅಬಜಬದಬ ಅಂತ ಹಾಕಿದ್ವಿ ಪೋಸ್ಟರ್ ಬಿಟ್ಟಾಗ. ಇದೇ ಥರ ಒಂದಿಬ್ಬರು ಹೀರೋಯಿನ್ ಫೋನ್ ಮಾಡಿಬಿಟ್ಟು ನನಗೆ ಪೋಸ್ಟರ್ ಬಗ್ಗೆ ಹೇಳ್ತಿಲ್ಲ, ಖುಷಿ ಏನು ಗೊತ್ತಾ ನೀವು, ಪೃಥ್ವಿ ಅಂಬರ್ ಆ್ಯಂಡ್ ಅಂಕಿತಾ ಅಮರ್ ಇನ್ ಅಬಜಬದಬ ಅಂತ. ಲೈಕ್ ಅದರಲ್ಲಿ ಏನಿದೆ ಅಂತಂದೆ, ಸರಿಯಾಗಲ್ಲ ಹೀರೋಯಿನ್ ಹೆಸರು ಆಗ್ತಿಲ್ಲ ಅಂದರೆ ಡೂಡ್ ದರ್ ಆ್ಯಕ್ಟ್ರೆಸ್, ದರ್ ಮೈ ಆ್ಯಕ್ಟ್ರೆಸ್. ದಟ್ ಮಯೂರ, ಅದು ಹೆಸರು ಅಲ್ಲ. ಒಂದು ಬರ್ಡೇಸಿಗೆ ವಿಶ್ ಮಾಡ್ತಾರಾ ಯಾರಾದರೂ? ಯಾರೂ ಮಾಡಲ್ಲ. ಬರ್ಡೇಸಿಗೆ ವಿಶ್ ಮಾಡಲ್ಲ, ಇವೆಂಟ್ಸಿಗೆ ಕರೆಯಲ್ಲ, ಸ್ಟೇಜ್ ಫಂಕ್ಷನ್ಸಿಗೆ ಕರೆಯಲ್ಲ. ಏನಕ್ಕೆ? ಆ್ಯಂಡ್ ವಿ ಆಲ್ಸೋ, ನಾವು ಆರ್ಟಿಸ್ಟ್ಗಳೇ ಅಲ್ವಾ, ವಿ ಆಲ್ಸೋ ಡಿಸರ್ವ್ ದಟ್. ನೋ, ಬಟ್ ವಿ ಡೋಂಟ್ ಕ್ರಿಪ್ ಅಬೌಟ್ ಇಟ್. ಡೆಫಿನೆಟ್ಲಿ ಇಟ್ಸ್ ಓಕೆ. ಕೊಡೋ ಮರ್ಯಾದೆ ಕೊಡೋ ಕಡೆ ಕೊಟ್ಟರೆ ನಾವು ಖುಷಿಯಾಗಿರ್ತೀವಿ. ಬಟ್ ಇಫ್ ಯು ಥಿಂಕ್ ಅಬೌಟ್ ಇಟ್, ಅದೆಲ್ಲ ಕೊಟ್ಟರೆ ಬಿಕಾಸ್ ಸ್ಮಾಲ್ ಥಿಂಗ್ಸ್. ಸ್ಮಾಲ್ ಲಿಟಲ್ ಥಿಂಗ್ಸ್. ವಿಮೆನ್ ಆ್ಯಕ್ಚುಲಿ ತುಂಬ ಕಡಿಮೆ ಕೇಳ್ತೀವಿ ನಾವು. ಯಾರು, ನಾನು ಎಲ್ಲ ವುಮೆನ್ಸ್ನು ಸೇರಿಸಿ ಇನ್ಕ್ಲೂಡಿಂಗ್ ಅವರ್ ಮದರ್ಸ್, ಎವ್ರಿಬಡಿ, ಆಲ್ ವುಮೆನ್ ಏನೂ ಕೇಳಲ್ಲ. ನೀನು ಆಸ್ತಿ ತಂದಾಗ್ತೀಯ ನನ್ನ ಮೇಲೆ, ಇದ್ರ ಮೇಲೆ ಹಾಕ್ತೀಯಾ, ದುಡ್ಡು ತಂದಾಗ್ತೀಯ, ಯಾವನೂ ಕೇಳಲ್ಲ. ಮನೆಗೆ ಬಂದಾಗ ಹೆಂಗೆ ನೋಡ್ಕೋತ್ಯಾ, ಊಟ ತಿಂದ್ಯಮ್ಮ, ತಿಂಡಿ ತಿಂದ್ಯಮ್ಮ, ಹುಷಾರಾಗಿ ಹೋಗ್ಬಾ ಅನ್ನೋದನ್ನ ಯಾವಾಗ ಅಷ್ಟೇ ವುಮೆನ್ ಎಕ್ಸ್ಪೆಕ್ಟ್. ನಾವು ಸಿನಿಮಾಲೂ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಏನೋ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಸಿಕ್ಕಲ್ಲ, ಏನೂ ಆಗಲ್ಲ. ವಾಟ್ ವಿಲ್ ಯು ಲೂಸ್? ಯು ವಿಲ್ ನಾಟ್ ಲೂಸ್ ಎನಿಥಿಂಗ್. ಆ ಥರ ಸಿನಿಮಾಗಳು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಐ ಫೀಲ್ ಸೋ ಗುಡ್. ನಂಗೆ UI ಅಲ್ಲಿ ಐ ಮೀನ್ ಥ್ಯಾಂಕ್ ಯು ಟು ಉಪ್ಪಿ ಸರ್. ಎವ್ರಿಬಡಿ ನಮಗೇನು ಕೇಳ್ತಾನೆ ಇಲ್ಲ, ಅದೊಂದು ಹೆಸರು ಹಿಂಗೆ ಬಂದು ಹಿಂಗೆ ಹೋಗೋದು ಎಷ್ಟು ಇಂಪ್ಯಾಕ್ಟ್ ಮಾಡ್ತು ಗೊತ್ತಾ ನನಗೆ. ಐ ಫೀಲ್ ಸೋ ಪ್ರೌಡ್. ಐ ಮೀನ್ ಈಸ್ ದೇರ್ ಇನ್ ಸೋ ಮೆನಿ, ಈಸ್ ದೇರ್. ಅಷ್ಟು ವರ್ಷದಿಂದ ಇಂಡಸ್ಟ್ರಿಲಿದ್ದಾರೆ, ಅಂಥ ದೊಡ್ಡ ಮನುಷ್ಯ ಸ್ಟೆಪ್ ತೊಗೊಂಡಿದ್ದು ಸಮಥಿಂಗ್ ದಟ್ ಇಸ್ ವೆರಿ ನೈಸ್. ಅಪ್ರಿಷಿಯೇಟೆಡ್. UI ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ UI ಸಿನಿಮಾ ಸೆಲೆಬ್ರಿಟಿ ಶೋ ಬಗ್ಗೆ ಮಾತಾಡ್ತಿದ್ವಿ. ಸೆಲೆಬ್ರಿಟಿ ಶೋಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹೆಂಗಿದ್ರು, ಲೈಕ್ ಅ ಡ್ರೀಮ್, ಲೈಕ್ ಅ ಡ್ರೀಮ್. ಆ ಮನುಷ್ಯ ಕ್ರಿಯೇಟ್ ಮಾಡೋದಿದೆಯಲ್ಲ, ಯಪ್ಪ ಅವ್ರ ಜರ್ನಿ ಒಂದು ನಿಮಿಷ ಟಕ್ 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 ಅಂತ ಫ್ಲ್ಯಾಶಸಲ್ಲಿ ಹೋಗುತ್ತೆ ನನಗೆ. ಆ ಕಿರಾತಕಲ್ಲಿ ಇದ್ದಿದ್ದು, ಆ ಮೊಗಿನ ಮನಸ್ಸಲ್ಲಿ ಇದ್ದಿದ್ದು ಯಶ್ಗೂ ಇವತ್ತು ಆ ಹೇರ್ ಸ್ಟೈಲು ಆ್ಯಂಡ್ ಈಸ್ ಹೋಲ್ಡಿಂಗ್ ಹ್ಯಾಂಡ್ ಆಫ್ ಇಸ್ ವುಮೆನ್. ಕೈ ಬಿಟ್ಟಿಲ್ಲ ರಾಧಿಕಾ ಅವ್ರದ್ದು, ಆಯ್ತಾ. ಎವ್ರಿ ಟೈಮ್ ಆ ಫೋಟೋಸ್, ಒಂದಿಷ್ಟು ಜನ ಫೋಟೋ ಶೇರ್ ಮಾಡಿದ್ದು ನೋಡಿದೆ, ಎಲ್ಲದರಲ್ಲೂ ಅವ್ರ ಕೈಯೇ ಬಿಟ್ಟಿಲ್ಲ ರಾಧಿಕಾ ಅವ್ರದ್ದು, ಕೈ ಇಟ್ಕೊಂಡೇ ಇದ್ದಾರೆ. ಓನ್ಲಿ ದಟ್ ಮ್ಯಾನ್, ಈವನ್ ದೋ ಯೋರ್ ರಾಕಿಂಗ್ ಸ್ಟಾರ್ ಯಶ್, he respected his woman. She is always there. Yeah, he's always there. She's always there. It's so cute. ಜನ ಕಲಿಬೇಕಾಗಿರೋದಂಥದ್ದಲ್ಲ. ನನಗೆ ಎಷ್ಟು ಸಲ ಅನ್ಕೊಂತೀನಿ ಗೊತ್ತಾ, ಗುಡ್ ದಟ್ ಯು ಸೆಡ್ ಕಿರಾತಕ ಎಕ್ಸಾಂಪಲ್ ತೊಗೊಂಡಾಗ, ಕಿರಾತಕ ಮೊದಲನೆಯ ಶೋ ಅದು ಕಪಾಲಿ ಥಿಯೇಟ್ರಲ್ಲಿ ಇರುತ್ತೆ. ಆವಾಗ ನಾನೊಬ್ಬ ಇಂಟರ್ನ್ ರೇಡಿಯೋ ಜಾಕಿಯಾಗಿ ಒಂದು ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾರೆ, ಆಯಿತಾ. ಯಶ್ ಅವರು ನನಗೆ ಪ್ರೀತಿ ಇಲ್ಲದ ಮೇಲೆ ಅಂತ ಆ ಆ್ಯಕ್ಟರ್ ಅಂತ ಗೊತ್ತು. ಐಮ್ ಲೈಕ್ ಹೌದಾ, ನನ್ನ ಮನಸ್ಸಲ್ಲಿ ಹೆಂಗಿದೆ ಗೊತ್ತಾ ನನಗೆ, ನಾನು ನಿಜ ಹೇಳ್ತೀನಿ ಸರಿ, ನಾನು ಇಲ್ಲ ಇದು ಯಾರೋ ಬೇರೆಯವ್ನು ಕಳಿಸ್ಬಿಡೋಣ, ನನಗೆ ಯಾವುದು ಸಿನಿಮಾನೇ ಗೊತ್ತಿಲ್ಲ ಅನ್ನೋ ಥರ ನಾನು ಆ ಮೈಂಡಲ್ಲಿದ್ದೀನಿ. ಇಲ್ಲ ನೀವು ಯಾವಾಗ ಮಾಡಬೇಕು ಅನ್ನೋ, ಸರಿ ಆಯಿತು ಅಂದ್ಬಿಟ್ಟು ಒಂಥರ ಡಿಸಾರ್ಟೆಡಾಗಿ ಹೋದೆ. ಥಿಯೇಟ್ರ್ ಒಳಗಡೆ ಹೋದಾಗ ಜನ ಎಲ್ಲ ಇದ್ದರು. ನಾನು ಫೋನ್ ಮಾಡಿದೆ, ಸರಿ ಬನ್ನಿ 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 ಬೇಲ್ ಬನ್ನಿ ಅಂದರು. ಆ ಫಸ್ಟ್ ಟೈಮ್ ಮೆಟ್ಲೋದಾಗ ನಡ್ಕೊಂಡು ಹೋದಾಗ ನಿಂತಿದ್ದ ಆ ಮನುಷ್ಯ, ದ ವೇ ಹಿ ಗ್ರೀಟೆಡ್, ಅವತ್ತಿಂದ ಇಲ್ಲಿವರೆಗೂ ಯಾವತ್ತೇ ಹೋದ್ರೂ ಹೀ ಸೇಮ್.
ಆ್ಯಂಡ್ ದಟ್ ಆ ಸ್ವ್ಯಾಗು, ಆ ಕಾನ್ಫಿಡೆನ್ಸು ಇತ್ತು. ಅವಾಗಲೂ ಎಕ್ಸಾಕ್ಟ್ಲಿ ಆ ಮಾತಾಡೋ always ರೀತಿ, had it. ಹಿ ಆಲ್ವೇಸ್ ಹ್ಯಾಡ್ ದಟ್. ಪ್ರತಿ ಸಂದರ್ಶನಕ್ಕೂ ಇಂಟರ್ವ್ಯೂ ಬಂದಾಗಲೂ ಅದೇ ಥರ ಅನಿಸ್ತಿತ್ತು. ಸೇಮ್ ಲೈಕ್ ಹಿಂಗೆ ಆಮೇಲೆ ಹಿಂಗೆ ಮಾತಾಡೋದು. ಯು ವಿಲ್ ಬಿ ಲೈಕ್ ಓಕೆ, ಒಬ್ಬ ಮನುಷ್ಯನ ಮೀಟ್ ಮಾಡ್ಬಿಟ್ಟು ಹೊರಗಡೆ ಬಂದರೆ ಒಂಥರ ಆ ಒಂದು ಕಾನ್ಫಿಡೆನ್ಸ್, ಯಪ್ಪ ಏನು ಗುರು. ಈಗ ನೋಡಿ ನೆನ್ನೆ ವಿಡಿಯೋಸ್ ಎಲ್ಲ ನೋಡಿದಾಗ ಅಯ್ಯೋ ವಾಟ್ ಇಸ್ ದಟ್ ಹೇರ್ ಸ್ಟೈಲ್, ವಾಟ್ ಇಸ್ ದಟ್ ಬಿಯರ್ಡ್, ವಾಟ್ ಇಸ್ ದಟ್ ಆರಾ, ಏನದು ಅಂತ. ಆಮೇಲೆ ಮ್ಯಾನ್ ಹಿ ಇಸ್ ಆರ್ ಹೀರೋ. ಯಾ ಆ ಫೀಲಿಂಗ್ ಬೇಕಲ್ಲ. ನಂಗೆ ಗೊತ್ತಾ, ನನ್ನ ಮನೆ ಅವ್ರ ಮನೆ ಪಕ್ಕದ ರೋಡು ಕತ್ರಗೊಪ್ಪೆಲಿ. ನಾನು ಪ್ರತಿ ಸಲ ಹಿಂಗೆ ರೈಟ್ ತಿರ್ಬಿಟ್ಟು ಹಿಂಗೆ ಬಂದಾಗ ನಾನು ಹಿಂಗೆ ತಿರುಗ್ತೀನಿ, ನಡ್ಗರು ಈ ರೋಡಲ್ಲಿ ಇದ್ದು ಒಂದು ಮನುಷ್ಯ ಹೆಂಗಿದಾನೆ ಇವತ್ತು ಅಂತ ಅನ್ಕೊಂತೀನಿ ನಾನು. ಮೈಸೂರವರು ಅಂತ ಖುಷಿ ನನಗೆ. ನೋಡ್ಬಿಟ್ಟು ಅನ್ಕೊಂಡು ಛೇ ನೋಡಿ ಕತ್ರಗೊಪ್ಪೆನು, ನಮಗೂ ಟೈಮ್ ಬರುತ್ತೆ ಗುರು ಅಂತ ಅನ್ಕೊಂಡು ಹೋಗ್ತೀವಿ ನಾವು. ದಿಸ್ ಇಸ್ ಒನ್ ಸ್ಟೆಪ್. ನನಗೆ ಯಾವಾಗಲೂ ರಿಸ್ಕ್ ತಗೊಳ್ಬೇಕಾದ್ರೆ ಅನಿಸ್ತಾ ಇರುತ್ತೆ, ಒನ್ ರಿಸ್ಕ್ ಯು ಹ್ಯಾವ್ ಟು ಟೇಕ್. ಯು ಶುಡ್ ನೆವರ್ ಅಂಡರ್ ಎಸ್ಟಿಮೇಟ್ ಯು. ಶುಡ್ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಅಂತ ನನಗೆ ಅವ್ರು ನೋಡೇ ಕಲ್ತಿದ್ದು. ಯಾವಾಗಲೂ ನಾವು ನಮ್ದು ಇಷ್ಟೇ ಜೀವನ, ನಾನು ಇಷ್ಟೇ ಮಾಡೋದು ಅಂತ ಅಂದ್ಕೊಂಡ್ರೆ ಇವತ್ತು ಯಶೇ ಆಗ್ತಾ ಇರಲಿಲ್ಲ. ಇವತ್ತು ಇಡೀ ವರ್ಲ್ಡು ಅವ್ರನ್ನ ನೋಡಿ ಮಾತಾಡುತ್ತಲ್ಲ. ಇದು ನನಗೆ ಇದನ್ನು ಐವ್ ಸ್ಪೋಕನ್ ಅಬೌಟ್ ದಿಸ್ ಇನ್ ಡಿಫ್ರೆಂಟ್ ಇಂಟರ್ವ್ಯೂ ಆಲ್ಸೋ. ನಾನು ಸೈಮಾ ಅವಾರ್ಡ್ಸ್ಗೆ ಹೋದಾಗ ನನಗೆ ಪಾಕಿಸ್ತಾನಿ ಡ್ರೈವರ್ ಇದ್ದರು. ಪಾಕಿಸ್ತಾನಿ ಡ್ರೈವರ್ ಮಾತಾಡಿದಾಗ ಯಾವ ಊರಿಂದ ಬಂದಿದ್ದು ಅಂತೆಲ್ಲ ಕೇಳಿದಾಗ ಸರ್ ಐಮ್ ಫ್ರಮ್ ಬ್ಯಾಂಗ್ಳೂರ್. ಹೆಸರು ಓ ರಾಕಿ ಬೈಕ ಪ್ಲೇಸ್ ಹೇ. ಐ ವಾಸ್ ಲೈಕ್ ವಾವ್ man, you're from some other country. I said, you know him? I said, yeah. He said, who doesn't know? I've come here for him. I said, wow. ನನಗೆ ಕತಾರ್ ಫೀಫಾಗೆ ಹೋದಾಗ ಹಾಗೆ ಆಗಿದ್ದು. ನಾನೇನು ಮಾಡಿದೆ, ನನ್ನ ಪೋಸ್ಟರ್ನ ಸ್ಟೇಡಿಯಮಲ್ಲಿ ಇಟ್ಬಿಟ್ಟು ಲಾಂಚ್ ಮಾಡಬೇಕು ಅಂತ ಐಡಿಯಾ ಇದ್ದಿದ್ದು. ಪೋಸ್ಟರ್ ಬಿಡಲಿಲ್ಲ. ಸೈಡ್ ನಾನು ಹೇಳಿದೆ, ನಾನೊಬ್ಬ ಫಿಲಮ್ ಮೇಕರು, ನಾನು ತೊಗೊಳ್ಬೇಕು. ಫಿಲಮ್ ಮೇಕರ್ ಕಾ ಸೆ ಹೋ ಅಂತ ನಾನು ಹೇಳಿದೆ, ಇಂಡಿಯಾ ಸೆ. ಇಂಡಿಯಾ ಮೇ ಕಾ? ಬ್ಯಾಂಗ್ಳೂರ್. ಓ KGF ಬಂದ ಅಂತ. ನಾನು ಲೈಕ್ do you know Yash na Rocky Bhai humko मालूम है ಅಂತಂದ. saying like I was like dude same, he is yaro ಬೇರೆ like you said some Afghanistan ಅಥವಾ ಪಾಕಿಸ್ತಾನ್ ಯಾರು ಅಂತ ಗೊತ್ತಿಲ್ಲ, ಬಟ್ ನಿಂಗೆ ಏನೇ ಹೇಳ್ಬೇಕಾದ್ರೂ ಎಸ್ ಗೊತ್ತಿದೆ. ಅದಕ್ಕೆ ಸಲಾಮ್ ರಾಕಿ ಬಾಯ್. Okay, anyway, how's the experience coming to the show? It is beautiful, yeah. And also I wanted to touch this part about mental health. Yeah. ಇದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ, ಏನಾದರೂ ಅನಿಸಿದ್ರೆ, ಏನಾದರೂ ನೋವಲ್ಲಿದ್ದರೆ ದಯವಿಟ್ಟು ಹಂಚ್ಕೊಳ್ಳಿ. ನೆವರ್ 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 ಟೇಕ್ ಔಟ್ ಯುವರ್ ಲೈಫ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೂಸೈಡ್ ಮಾಡ್ಕೊಳ್ಳೋರಿಗೆಲ್ಲ ನನಗೆ ಅನ್ಸೋದಷ್ಟೇ, ನಿನಗೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಧೈರ್ಯ ಇದೆ ಅಂತಂದರೆ ಬದುಕಕ್ಕೆ ಬರೀ ಒಂದು ಧೈರ್ಯ ಅಷ್ಟೇ ಬೇಕಾಗಿರೋದು. ನಿಜ. ಜೀವ ತೆಕ್ಕೊಳ್ಳೋಕೆ ತುಂಬ ಧೈರ್ಯ ಬೇಕು, ಬಟ್ ಬದುಕಕ್ಕೆ ಅಷ್ಟು ಬೇಡ. ಆರಾಮಾಗಿ ಬದುಕ್ಬೋದು. ನೀನು ಆ ಥರ ಧೈರ್ಯ ಮಾಡಿದ್ಯಾ ಅಂತಂದರೆ please talk. When I saw Guru Prasad's death, I felt I was very disturbed. When for a director like him, ಮಾತಾಡೋದಕ್ಕೆ ಯಾರು ಸಿಗಲಿಲ್ವಾ, ಯಾರು ಮಾತಾಡಲಿಲ್ವಾ ಅಂತ ಅನಿಸ್ತು ನನಗೆ ಎಷ್ಟೊಂದು ಸತಿ. ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಲೋ ಆದಾಗ, ಡಿಪ್ರೆಸ್ಡ್ ಆದಾಗ, ಇಟ್ಸ್ ಓಕೆ ಟು ಟೇಕ್ ಬ್ರೇಕ್ಸ್, ಇಟ್ಸ್ ಓಕೆ ಟು ಫೀಲ್ ಸ್ಯಾಡ್. ತುಂಬ ನಿರ್ಧಾರಗಳು ನಂಗೆ ತೊಗೋಬೇಡಿ. ಪ್ಲೀಸ್ ಟಾಕ್ ಟು ಪೀಪಲ್. ಮೆಂಟಲ್ ಹೆಲ್ತ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಟೇಕ್ ಕೇರ್. ಫಿಸಿಕಲ್ ಹೆಲ್ತ್ ಹೆಂಗೆ ತೊಗೊಳ್ತೀರಾ, ಮೆಂಟಲಿ ಸ್ಟೇಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಬೇಜಾರಿದೆ, ದುಃಖ ಇದೆ, ಎಲ್ಲರ ಲೈಫಲ್ಲೂ ಸ್ಟ್ರಗಲ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ದುಃಖ ಇರುತ್ತೆ. ಈಗ ನಾವು ಎಂಥ ತುಂಬ ದುಡ್ಡಿರೋರು ಏನು ನೆಮ್ಮದಿಯಾಗಿ ಖಂಡಿತ ಇರಲ್ಲ. ಯಾವಾಗ ಯಾರು ದುಡ್ಡು ಎತ್ಕೊಂಡು ಹೋಗ್ತಾರೋ, ಯಾರು ತೊಳೆ ಹೊಡೆದು ಸಾಯಿಸ್ತಾರೋ ಯಾರಿಗೂ ಗೊತ್ತಿಲ್ಲ. when you're today, when you're leaving, when you're please don't be stressed. Even if you're stressed, please talk it out. Don't take off your life. Mental health is very important. ಪ್ಲೀಸ್ ಅದ್ರ ಬಗ್ಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ತಗೊಳ್ಳಿ. ಪ್ಲೀಸ್ ಟೇಕ್ ದಟ್ ಮೆಷರ್ಸ್. ಹೆಲ್ಪ್ಲೈನ್ಸ್ ಇರುತ್ತೆ, ಮಾತಾಡಿ, ಸೈಕಾಟ್ರಿಸ್ಟ್ನ ನೋಡಿ. ಪ್ಲೀಸ್ ಡೂ ದಟ್. ಐ ವಾಂಟ್ ಟು ಟೆಲ್ ದಿಸ್ ಇನ್ ಯುವರ್ ನೋ ವೆರಿ 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 ವ್ಯಾಲಿಡ್ ಪಾಯಿಂಟ್. ಆ್ಯಂಡ್ ಸಾಕಷ್ಟು ಬಾರಿ ಅದು ತುಂಬ ಅವಶ್ಯಕತೆ ಆಗುತ್ತೆ. ಯಾಕಂದ್ರೆ ಅದನ್ನು ಸುಮ್ಮನೆ ಇಗ್ನೋರ್ ಮಾಡೋಕ್ಕಾಗೋದು ಇಲ್ಲ. ತುಂಬಾ ಜನ ಆಮೇಲೆ ಅದನ್ನ ತುಂಬಾ ಅದನ್ನ ಕೇವಲವಾಗಿ ಇಗ್ನೋರ್ ಮಾಡೋದನ್ನ ನೋಡ್ತಾರೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಈಗ ವೆನ್ ಯು ಸೆಡ್, ಈಗ ಯಾರೋ ಮಾತಾಡ್ಬೇಕಾದ್ರೆ ಐ ಆಮ್ ಡಿಪ್ರೆಸ್ಡ್ ಅನ್ನೋ ಪದನ ಅಂತ ತೊಗೊಂಡಾಗ ಇಟ್ ಈಸ್ ನಾಟ್ ಜಸ್ಟ್ ಅ ಕೊಲೋಕಿಯಲ್ ವರ್ಡ್. Exactly, it is not a small thing. It is not a small thing. The way I know ಅದನ್ನ ಎಷ್ಟು ಒಂಥರ ಕೊಲೋಕಿಯಲ್ ಆಗಿ ಒಂಥರ ಬೇಕಾಬಿಟ್ಟಾಗಿ ಯೂಸ್ ಮಾಡೋದು ನಾನು ನೋಡ್ಬಿಟ್ಟಿದ್ದೀನಿ ಕೆಲವರು. ಒಂದ್ಸಲಿ ನನಗೆ ಅದೇ ಅನುಭವ ಆಗಿದೆ. ಯಾರೋ ಒಬ್ರು ಮನೆಗೆ ಹೋಗಿದ್ದಾಗ, ನೋ ಶಿ ಇಸ್ ಡಿಪ್ರೆಸ್ಡ್ ಆ್ಯಕ್ಚುಲಿ, ಬೇಸಿಕ್ಲಿ ಶಿ
ವಾಸ್ ಶಿ ಫೇಲ್ಡ್ ಇನ್ ದಿ ಎಕ್ಸಾಮ್ಸ್ ಅಂತ. ಐ ಸೆಡ್ ಓ ಹೌದಾ, ನನ್ನ ತಲೆಯಲ್ಲಿ ಡಿಪ್ರೆಸ್ಡ್ ಅಂದರೆ ಏನು ಅಂತಾರೆ ಅಂತ ಅಂದ್ಕೊಂಡ್ರೆ, ಶಿ ಸೆಡ್ ಇಲ್ಲ ಐ ವಾಸ್ ಡಿಪ್ರೆಸ್, ಸೊ ಐ ವೆಂಟ್ ಅಂಡ್ ಐ ಹ್ಯಾಡ್ ಮಸಾಲ ಪುರಿ ಎಲ್ಲ ತಿನ್ಕೊಂಡು ಬಂದೆ. ಐಮ್ ಲೈಕ್ ಓಕೆ ನೌ ಐಮ್ ಫೈನ್. ಐಮ್ ಲೈಕ್ ಡೂಡ್, ದಟ್ಸ್ ನಾಟ್ ಡಿಪ್ರೆಷನ್. ಮೈ ಗಾಡ್, ದಟ್ಸ್ ಡೆಫಿನೆಟ್ಲಿ ನಾಟ್ ಡಿಪ್ರೆಷನ್. ಅಂದ್ರೆ ಈ ಟರ್ಮ್ ಅನ್ನು ಯೂಸ್ ಮಾಡಕ್ ಆಗಲ್ಲ. ಯು ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ you're is. just sad because you failed. Yes, That's all. you're just sad. You failed. Please don't take your life and all just for that. ಬೇಜಾನ್ ಸತಿ ಫೇಲ್ ಆಗೋದಿದೆ, ಎಲ್ಲರೂ ಫೇಲ್ ಆಗಿರ್ತೀವಿ. ಇವತ್ತು ಒಂದು ಪೊಸಿಷನ್ಗೆ ಹೋಗಿದ್ದಾನೆ ಅಂದರೆ 1000 ಸತಿ ಬಿದ್ದಿರ್ತಾನೆ. ಆ ಪೊಸಿಷನ್ ನೋಡಿಬಿಟ್ಟು ನಾ ಪೊಸಿಷನ್ ಇದ್ದಾನೆ ಅಂತಲ್ಲ. ನನಗೆ ಪ್ರತಿ ಸಲ ವೆನ್ ಪೀಪಲ್ ಮಿಸ್ಯೂಸ್ ದಿಸ್ ಟರ್ಮ್ಸ್ ಅಲ್ವಾ, ನನಗೆ ಎಷ್ಟೊಂದು ಸತಿ ನಾನೇ ವೆನ್ ಐ ವಾಸ್ ವೆರಿ ಲೋ ಇನ್ ಮೈ ಲೈಫ್ ಕಾನ್ ಟು ಥೆರಪಿಸ್ಟ್, ನಾನು ಮಾತಾಡಿದ್ದೀನಿ, ನಾನು ಟೀಚರ್ ಹತ್ರ ಹೋಗ್ತೀನಿ. ಬಿಕಾಸ್ ನಾನು ಓದಿರೋದ್ರಿಂದ ಸೈಕಾಲಜಿ, ನನಗೆ ನನ್ನ ಎಮೋಷನ್ಸ್ ಹ್ಯಾಂಡಲ್ ಮಾಡ್ಕೊಳ್ಳೋದು ನನಗೆ ಬರುತ್ತೆ. ಬಟ್ ನನ್ನ ಕೈ ಮೀರಿ ಹೋಗ್ತಿದೆ ಅಂದಾಗ ನಾನು ಹೆಲ್ಪ್ಗೆ ಹೋಗ್ತೀನಿ, ವಿಚ್ ಇಸ್ ವೆರಿ ಮಚ್ ನೀಡೆಡ್. ಅಮ್ಮ ಸ್ಟಾರ್ಟಿಂಗಲ್ಲಿ ಅನ್ನೋರು, ಏನಕ್ಕಂದ ಥೆರಪಿಸ್ಟ್ ಹತ್ರ ಎಲ್ಲ ಹೋಗ್ತಾ ಇದೆಯೋ, ಏನಾಯ್ತು ಅಂಥದ್ದು ಅಂತ. ಐ ಮೀನ್ ನಾರ್ಮಲೈಸ್ ಇಟ್, ಟಾಕ್ ಟು ಪೀಪಲ್, ನಾರ್ಮಲೈಸ್ ಟಾಕಿಂಗ್ ಟು ಪೀಪಲ್. ತಲೆ ಕೆಟ್ಟೋಗಿದೆ ಅವಳು ಹುಚ್ಚಿ ಅಂತಲ್ಲ, ಯಾರ ಜೊತೆನೋ ಮಾತಾಡ್ತಾ ಇದ್ದಾಳೆ, ಬೇಜಾರಾಗಿದ್ದಾಳೆ ಅಂತಂದ್ರೆ ಇಟ್ಸ್ ಅ ವೆರಿ ರಾಂಗ್ ವರ್ಡ್ ಟು ಸೇ. ಇಟ್ಸ್ ಅ ವೆರಿ ರಾಂಗ್ ವರ್ಡ್ ಟು ಸೇ. ಕ್ಲಾಸಿಕ್ ಎಕ್ಸಾಂಪಲ್ ಈಗ ಹೇಳ್ತೀನಿ, ಚಿಚ್ಚೋರೆ ಥರ ಸಿನಿಮಾ ಸುಶಾಂತ್ ಸಿಂಗ್ ಮಾಡಿ, ಚಿಚ್ಚೋರೆ ಸ್ಪೀಕ್ಸ್ ಅಬೌಟ್ ಇಟ್ಸ್ ಓಕೆ ಟು ಲೂಸ್ ಇನ್ ಲೈಫ್. ನಾನು ಐ ಆಲ್ವೇಸ್ ಸೇ ದ್ಯಾಟ್ ಒನ್ ಥಿಂಗ್, ಇಟ್ ಈಸ್ ಓಕೆ ಟು ಲೂಸ್. ಏನೂ ತೊಂದರೆ ಇಲ್ಲ, ಕಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಐ ಮೀನ್ ಟು ಲೂಸ್ ಸಮಥಿಂಗ್ ಆರ್ ಟು ಲೂಸ್ ಲೈಫಲ್ಲೂ ಹೋಗ್ತಿದ್ದೀವಿ ಅಂತ ಏನೂ ತಪ್ಪಿಲ್ಲ. We're all humans. We're all humans. ಮಾಡೇ ಮಾಡ್ತೀವಿ, ದಿನಕ್ಕೊಂದು ಮಾಡ್ತೀವಿ ಮಯೂರ ನಾವು. ಎವ್ರಿ ಡೇ ವಿ ಮೇಕ್ ಮಿಸ್ಟೇಕ್ಸ್. ಆಮೇಲೆ ಯಾರೋ ಒಬ್ಬ ಬೆಳೀತಾನೆ, ಏನೋ ಆಗ್ತಿದ್ದಾನೆ, ಓಕೆ ಗುರು ಅವ್ನ ಲೈಫ್ ಆಗ್ತಿದೆ, ನನ್ನ ಲೈಫ್ ನನಗೆ ಗ್ರೇಟ್ ಅನ್ನೋದನ್ನ ನಾವು ಅಂದ್ಕೊಳ್ಳೇಬೇಕು, ಹೋಗಲೇಬೇಕಾಗತ್ತೆ. ವಿ ಹ್ಯಾವ್ ಟು ಮೀನ್ ದಟ್ ಇಟ್ಸ್ ಓಕೆ ಟು ಲೂಸ್. ಅಂಥದನ್ನು ಮಾಡಿ ನಂಗೆ ಸುಶಾಂತ್ ಸಿಂಗ್ ಮಾಡಿದಾಗ ಐ ವಿಲ್ ಬಿ ಹಿಂಗುರು ಈ ಥರ ಸಿನಿಮಾ ಮಾಡಿದೆ. ನೀನು ಲೈಫಲ್ಲಿ 3 Idiots, ಚಿಚ್ಚೋರೆ 2 ಸಿನಿಮಾ ಅಂತೀನಿ ನಾನು. ಸೊ 3 Idiotsಗಿನ್ನ ಸಿನಿಮಾ ಬೇಕಾ ಅಂತ ಅನ್ಕೊತೀನಿ. ಅಂದರೆ ನೀನು ವಾಪಸ್ ಬರಬೇಕು, ಏನೋ ಮಾಡಬೇಕು ಅಂತ. ಇಷ್ಟೆಲ್ಲ ಇರಬೇಕಾದ್ರೂ ಸ್ಟ್ರಗಲ್ಸ್, ಆಮೇಲೆ ಪ್ರತಿ ಮನುಷ್ಯಂದು ಸ್ಟ್ರಗಲ್ ಇರುತ್ತೆ ಅಮೃತ. ಆ್ಯಂಡ್ ಇಟ್ ವಿಲ್ ಬಿ ಡಿಫ್ರೆಂಟ್, ನಾಟ್ ನೆಸೆಸರಿ ಅಷ್ಟೇ. ಎಲ್ಲರ ಸಮಸ್ಯೆಗಳನ್ನೂ ಒಂದೇ ಥರ ಅಂತೂ ನಾನು ಕೊಡೋಕ್ಕಲ್ಲ. ನನ್ನ ಸಮಸ್ಯೆ ಮುಂದೆ ನಿನ್ನ ಸಮಸ್ಯೆ ಅದು ಒಂದು ಸಮಸ್ಯೆನಾ ಅಂತ ಹೇಳ್ತಾರೆ. ನೋ, ಐ ಆಮ್ ಲೈಕ್ ಅವನಿಗೆ ಅವ್ನ ಸಮಸ್ಯೆನೇ ದೊಡ್ಡದು. ತುಂಬಾ ದುಡ್ಡಿರೋನು ಅಳೋದನ್ನು ನೋಡಿದ್ದೀನಿ, ದುಡ್ಡಿಲ್ದಿರೋನು ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ನೋಡಿದ್ದೀನಿ. ತುಂಬಾ ದುಡ್ಡಿರೋರೇ ನೆಮ್ಮದಿಯಾಗಿ ಖಂಡಿತ ಇರಲ್ಲ. ಯಾವಾಗ ಹೊತ್ಕೊಂಡು ಹೋಗ್ತಾರೆ ಯಾವನಿಗೆ ಗೊತ್ತು. ದಿನ ಸ್ಟ್ರೆಸ್ ಅಲ್ಲೇ ಮಲಗಿರ್ತಾರೆ ಅವರು. ದಿನ ಅಷ್ಟು ದುಡ್ಡು ಮಾಡಾದ್ಮೇಲೆ ತಲೆ ಹೊಡಿಯೋರು ಎಷ್ಟು ಜನ ಇರಲ್ಲ ಅವರಿಗೆ. ಎನಿವೆ, ಥ್ಯಾಂಕ್ ಯು ಎಮಿ. ಎಸ್, ಇಟ್ ವಾಸ್ ಪ್ಲೆಜರ್ ಹ್ಯಾವಿಂಗ್ ಯು. ಆಕ್ಚುಲಿ ಏನ್ ಮಾತಾಡ್ತೀವಿ ಏನ್ ಕತೆ ಅಂತ ಮಾತಾಡಿದ್ರೆ ಇಡೀ ದಿನ ಮಾತಾಡ್ತೀವಿ. ನಾನು ಕ್ವೆಶ್ಚನ್ಸ್ ಬರ್ಕೊಂಡೆ ಆಕ್ಚುಲಿ. ಐ ಡಿಂಟ್ ಇವನ್ ಓಪನ್ಡ್ ಮೈ ಮೊಬೈಲ್ ಫೋನ್. ಪ್ರತಿ ಸಲಿನೂ ಅನ್ಕೊಂತೀನಿ, ನಾನು ಯಾವುದು ಪೇಪರ್ ಇಟ್ಕೊಂಡು ಪಾಯಿಂಟ್ಸ್ ಎಲ್ಲ ಬರ್ಕೊಳಕ್ ಹೋಗಲ್ಲ, ಆಯ್ತಾ. ಸೊ ಪ್ರತಿ ಸಲಿನೂ ಅನ್ಕೊಂತೀನಿ ಏನಾದರೂ ಮಾಡೋಣ, ಏನಾದ್ರು ಕ್ವೆಶ್ಚನ್ಸ್ ನೋಡೋಣ ಅಂತ. ಬಟ್ ಐ ಕ್ಯಾನಾಟ್ ಡೂ ಇಟ್, ಬಟ್ ಐ ಆಮ್ ಹ್ಯಾಪಿ ವಿತ್ ದ ವೇ ಐ ಡೂ. It's a wonderful conversation. No, because it is the conversation I love more than anything actually. ನನಗೆ ವೆನ್ ಐ ಹ್ಯಾವ್ ದಿಸ್ ಇದೇನೋ ಒಂಥರ ಕ್ಯಾಮ್ರಾ ಇಟ್ಟಿದ್ದೀವಿ ಅಂತ ಅನ್ನಿಸ್ಲಿಲ್ಲ ನನಗೆ ಅಲ್ವಾ ಬೇಸಿಕ್ಲಿ. ಸೊ ಹಾಗಾಗಿ ದಿಸ್ ಇಸ್ ದ ವೇ ವಿ ಟಾಕ್. ಯಾವಾಗಲೂ ಏಮಿಗೆ ಜಾಸ್ತಿ ಟೈಮ್ ಸಿಗಲ್ಲ, ಬಟ್ ಇವತ್ತು ಕ್ಯಾಮ್ರಾ ಇದೆ ಅಂತ ಜಾಸ್ತಿ ಟೈಮಲ್ಲಿ ಕೂತಿರೋದು. ಮೈಸೂರಿಂದ ಬಂದಿದ್ದೀನಿ ಇದಕ್ಕೆ. ಸಿ ಮೈ ಗಾಡ್, ಐ ಕಮ್ ಫ್ರಮ್ ಮೈಸೂರು ಫಾರ್ ಇಂಟರ್ವ್ಯೂ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇನ್ನಷ್ಟು ಜಾಸ್ತಿ ಸಿನಿಮಾಗಳನ್ನ ಮಾಡಿ, ಥ್ಯಾಂಕ್ ಯು, ಆ್ಯಂಡ್ ಕೀಪ್ ಸ್ಪ್ರೆಡಿಂಗ್ ದ ಪಾಸಿಟಿವಿಟಿ ಲೈಕ್ ದ ವೇ ಯು ಹ್ಯಾವ್ ಬೀನ್ ಡೂಯಿಂಗ್. ಆನ್ ದ್ಯಾಟ್ ನೋಟ್, ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ, ಪಾಡ್ಕಾಸ್ಟ್ ಸಂದರ್ಶನ ಅಂತ ಹೇಳಲ್ಲ, ಅವ್ರ ಜೊತೆ ಮಾತುಕತೆ. ಥ್ಯಾಂಕ್ ಯು ಅಮೃತ ಅಯ್ಯಂಗಾರ್ ಅವರೇ, ಭಾಳ ಖುಷಿ ಆಯಿತು ಬಂದಿದ್ದು. ಸೊ ಗೋಲ್ಡ್ ಕ್ಲಾಸಲ್ಲಿ ಇವ್ರು ಕೂತಿದ್ದಾರೆ, ಇವ್ರ ಜೀವನ ಗೋಲ್ಡ್ ಆಗಿ ಇನ್ನಷ್ಟು ಹೆಚ್ಚಾಗಿ ಗೋಲ್ಡ್ಗಳನ್ನ ಮನೆಯಲ್ಲಿ ಶೇಖರಣೆ ಮಾಡೋಂಗಾಗಲಿ. ಸೊ ಆನ್ ದ್ಯಾಟ್ ನೋಟ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಸೊ ಈ ಸ್ಟುಡಿಯೋಸ್ನ ಕೊಟ್ಟಂಥ ಕ್ರಾಸ್ಫೈಟ್ ಸ್ಟುಡಿಯೋಸ್ ಹಾಗೂ ಕ್ಯಾಮ್ರಾ ಹಿಂದೆ ನಮ್ಮ ಶ್ರೇಯಸ್ ಹಾಗೂ ಇವತ್ತು ಅರ್ಜುನ್ ಅವ್ರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಡನ್. ಮತ್ತೆ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲಿ 3, 2, 1 ಗೋ. ನಮಸ್ಕಾರ ಗುರು.